ಸಹೃದಯ ಸಜ್ಜನ ಮಹನೀಯ ಮಾತೆಯರಿಗೆ ಹಾಗೂ ಮಕ್ಕಳಿಗೆ ಎಲ್ರಿಗೂ ಸಹ ನಾಟ್ಯ ನಿಕೇತನ ಈ ಸಂಸ್ಥೆಯ ಪರವಾಗಿ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ ಬಂಧುಗಳೇ. ನಾಟ್ಯ ನಿಕೇತನ ನಾಟ್ಯಗುರು ಉಳ್ಳಾಲ ಮೋಹನ ಕುಮಾರ್ ಇವರ 90 ತುಂಬಿದ ಹರ್ಷ, 90 ತುಂಬಿದೆ, ಈಗ 92ರ ಆ ಒಂದು ವರ್ಷದಲ್ಲಿದ್ದಾರೆ. 90 ತುಂಬಿದ ಆ ಒಂದು ವರ್ಷದ ಸಂಭ್ರಮಾಚರಣೆ, ಅದನ್ನು ನಾಟ್ಯ ಮೋಹನ ನವತ್ಯೋತ್ಸವ ಎನ್ನುವಂತಹ ನಾಮಾಂಕಿತದಲ್ಲಿ ಅವರ ಸುಪುತ್ರಿ ಹಾಗೂ ಅವರ ಶಿಷ್ಯರಾದಂತಹ ಗುರು ವಿದುಷಿ ಶ್ರೀಮತಿ ರಾಜಶ್ರೀ ಉಳ್ಳಾಲ್ ಇವರ ಒಂದು ಕಲ್ಪನೆಯಲ್ಲಿ ಬಂದಂತಹ ಈ ಒಂದು ಕಾರ್ಯಕ್ರಮ, ಇದು 18 ಮಾಲಿಕೆಗಳನ್ನು 17 ಮಾಲಿಕೆ ಮುಗಿದು ಈಗ 18ರ ಈ ಒಂದು ಮಾಲಿಕೆಯಲ್ಲಿ ನೃತ್ಯ ಸರಣಿ ಮಾಲಿಕೆಯಲ್ಲಿ ಇದ್ದೇವೆ. ಇವತ್ತಿನ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇರುವವರು ಗುರುಗಳ ಹಿರಿಯ ಶಿಷ್ಯ, ಇದರಲ್ಲಿ ಒಬ್ಬರಾದಂತಹ ರೇಖಾ ಹೆಗ್ಡೆ ಬೆಳಗಾವಿ. ಇವರು ದೂರದ ಬೆಳಗಾವಿಯಿಂದ ಬಂದು ಇಲ್ಲಿ ಇವತ್ತು ಗುರುಗಳ ಆ ಒಂದು ಪದತಳದಲ್ಲಿ ಕಾರ್ಯಕ್ರಮವನ್ನು ನೀಡಲಿಕ್ಕಿದ್ದಾರೆ. ಶ್ರೀಮತಿ ರೇಖಾ ಹೆಗ್ಡೆ ಇವರಿಗೆ ಸಹ ಸ್ವಾಗತವನ್ನು ಬಯಸುತ್ತಾ, ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅಭ್ಯಾಗತರಾಗಿ ನಮ್ಮೊಂದಿಗಿದ್ದಾರೆ ನಮ್ಮ ಕುಡ್ಲ ವಾಹಿನಿಯ ಓರ್ವ ಹಿರಿಯ ಛಾಯಾಗ್ರಾಹಕರು. ಮಾತ್ರ ಅಲ್ಲ, ಕಲೆ, ನೃತ್ಯ, ಸಾಹಿತ್ಯ, ಸಾಂಸ್ಕೃತಿಕ ಇವೆಲ್ಲದರ ಬಗ್ಗೆ ಒಳ್ಳೆ ಜ್ಞಾನವೂ ಸಹ ಸಂಪಾದಿಸಿಕೊಂಡಂಥ ಓರ್ವ ಛಾಯಾಗ್ರಾಹಕ ಶ್ರೀಯುತ ಜಯಂತ್ ಉಳ್ಳಾಲ್ ನಮ್ಮೊಂದಿಗಿದ್ದಾರೆ. ಅವರನ್ನು ಸಹ ತುಂಬ ಹೃದಯದಿಂದ ಸ್ವಾಗತಿಸುತ್ತಾ ಗುರುಗಳಾದಂತಹ ಶಾರದಾ ಮಣಿಶೇಖರ್, ಶ್ರೀ ವಿದ್ವಾನ್ ಚಂದ್ರಶೇಖರ ನಾವಡ್ರು, ಶ್ರೀಲತಾ ನಾಗರಾಜ್ ಇವರೆಲ್ಲರೂ ಸುನೀತಾ ಜಯಂತ್ ಇವರೆಲ್ಲರೂ ನಮ್ಮೊಂದಿಗಿದ್ದಾರೆ. ಇವರೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ಕಾರ್ಯಕ್ರಮವನ್ನು ಇದೀಗ ಪ್ರಾರಂಭಿಸ್ತಾ ಇದ್ದೇವೆ. ನಾಟ್ಯದ ಅಧಿದೇವನಾದಂತಹ ನಟರಾಜೇಶ್ವರನಿಗೆ ದೀಪವನ್ನು ಪ್ರಜ್ವಲಿಸುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಲಿಕ್ಕಿದ್ದೇವೆ. ಗುರುಗಳಾದಂತಹ ಉಳ್ಳಾಲ ಮೋಹನ್ ಕುಮಾರ್ ಮುಂದೆ ಬಂದು ನಾಟ್ಯಾಧಿದೇವನಾದಂತಹ ನಟರಾಜೇಶ್ವರನಿಗೆ ದೀಪವನ್ನು ಬೆಳಗಿಸಿ ಕಾರ್ಯಕ್ರಮಕ್ಕೆ ಶುಭಾರಂಭ ಮಾಡಬೇಕಂತೇಳಿ ಕೇಳಿಕೊಳ್ತಾ ಇದ್ದೇನೆ. ವಿನಾಯಕ ವಿನಾಯಕ ವಿದ್ಯಾದಾಯಕ ದೇವ, ವಿನಾಯಕ ವಿದ್ಯಾದಾಯಕ ದೇವ, ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು. ಪಾಶಾಂಕುಶಧರ ಮೂಷಿಕವಾಹನ, ಸರ್ಪಾಲಂಕೃತನೇ ಗಜಾನನ. ಪಾಶಾಂಕುಶಧರ ಮೂಷಿಕವಾಹನ, ಸರ್ಪಾಲಂಕೃತನೇ ಗಜಾನನ. ಆದಿಪೂಜಿತ ನೀನು, ವೇದ ವಂದಿತ ನೀನು, ಆದಿಪೂಜಿತ ನೀನು, ವೇದ ವಂದಿತ ನೀನು, ಮೋದಕ ಪ್ರಿಯ ನೀನು, ಗಣಾಧಿಪ ಶರಣು ನಿನಗೆ ಶರಣು. ವಿನಾಯಕ ವಿನಾಯಕ ವಿದ್ಯಾದಾಯಕ ದೇವ, ಶರಣು ನಿನಗೆ ಶರಣು. ಇವತ್ತಿನ ನೃತ್ಯ ಕಾರ್ಯಕ್ರಮ ನೃತ್ಯ ಸರಣಿ 18. ಕಳೆದ 18 ತಿಂಗಳುಗಳಿಂದ ಈ ಒಂದು ನಾಟ್ಯ ನಿಕೇತನವೆಂಬಂತಹ ಈ ಒಂದು ಆಲಯದಲ್ಲಿ, ಈ ಸಭಾಂಗಣದಲ್ಲಿ ಗುರುಗಳು 90 ತುಂಬಿದ ಆ ಒಂದು ಸಂತಸದ ಸಂಭ್ರಮವನ್ನು, ಗುರುಗಳ ಹಿರಿಯ ಶಿಷ್ಯರನ್ನು ಕರೆಸಿ ಆ ಗುರುಗಳ ಪದತಳದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಆಯೋಜಿಸಿಕೊಂಡು ಬರ್ತಾ ಇದ್ದಾರೆ. ಗುರುಗಳ ಸುಪುತ್ರಿಯು, ಗುರುಗಳ ಶಿಷ್ಯೂ ಆದಂಥ ವಿದುಷಿ ಕರ್ನಾಟಕ ಕಲಾಶ್ರೀ ರಾಜಶ್ರೀ ಉಳ್ಳಾಲ್ ಇವರು. ಇವತ್ತಿನ ದಿವಸ ಕಾರ್ಯಕ್ರಮವನ್ನು ನೀಡ್ತಾ ಇರುವವರು ಶ್ರೀಮತಿ ವಿದುಷಿ ಶ್ರೀಮತಿ ರೇಖಾ ಹೆಗ್ಡೆ ಬೆಳಗಾವಿ. ಶಾಂತಲಾ ನಾಟ್ಯಾಲಯ ಎನ್ನುವಂಥ ಸಂಸ್ಥೆಯನ್ನು ಬೆಳಗಾವಿಯಲ್ಲಿ ಸ್ಥಾಪಿಸಿ ಆ ಮುಖಾಂತರ ಸಾವಿರಾರು ಮಕ್ಕಳಿಗೆ ಈಗಾಗಲೇ ನೃತ್ಯ ಶಿಕ್ಷಣವನ್ನು ನೀಡಿ ಒಳ್ಳೆ ಹೆಸರು ಪಡೆದಿರುವಂತಹ ನೃತ್ಯ ಕಲಾವಿದೆ.
ಸುಮಾರು 9-10 ವರ್ಷಗಳು ಗುರುಗಳಿಂದ ವಿದ್ಯೆಯನ್ನು ಕಲ್ತಿದ್ದಾರೆ. ಗುರುಗಳ ಈ ಒಂದು ಮನೆಯಲ್ಲಿ ಆ ಒಂದು ಮನೆಯಲ್ಲೇ ಇದ್ದುಕೊಂಡು ವಿದ್ಯೆಯನ್ನು ಕಲಿತು ಗುರುಗಳೇ ಅವರನ್ನು ಆ ನೃತ್ಯ ಪರೀಕ್ಷೆಗಳಿಗೆ ತಯಾರು ಮಾಡಿದ್ದು ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತಾ ಇದೆ. ರೇಖಾ ಹೆಗ್ಡೆಯವರು HRD ಸ್ಕಾಲರ್ಶಿಪ್ಪನ್ನು ಪಡೆದಿರುವಂಥ ಕಲಾವಿದೆ, CCRT ಕಲಾವಿದೆ, ಆರ್ಯಭಟ್ಟ ಪ್ರಶಸ್ತಿ ಮೊದಲಾದ ಪ್ರಶಸ್ತಿಗಳನ್ನು ಪಡೆದಿರುವಂತಹ ಹೆಮ್ಮೆಯ ಕಲಾವಿದೆ. ಸುಮಾರು 36 ವರ್ಷಗಳಿಂದ ಶಾಂತಲಾ ನಾಟ್ಯಾಲಯ ಎನ್ನುವಂಥ ಸಂಸ್ಥೆಯನ್ನು ಸ್ಥಾಪಿಸಿಕೊಂಡು ಆ ಮುಖಾಂತರ ಬೆಳಗಾವಿಯ ಆ ಪರಿಸರದಲ್ಲಿ ಆಸಕ್ತ ಮಕ್ಕಳಿಗೆ ನೃತ್ಯ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ. ಸುಮಾರು 9 ವರ್ಷಗಳು ಗುರುಗಳಿಂದ ಕಲಿತು ಆ ಅಡಿಯನ್ನು ಗಟ್ಟಿ ಮಾಡಿಕೊಂಡು, ಅಂದರೆ ಮೂಲ ಅಡವುಗಳನ್ನು ಗಟ್ಟಿ ಮಾಡಿಕೊಂಡು ಆ ನಂತರದಲ್ಲಿ ಅನಿವಾರ್ಯವಾಗಿ ಬೆಂಗಳೂರಿಗೆ ಹೋಗಬೇಕಾಯಿತು. ಅಲ್ಲಿ ನರ್ಮದಾ ಮೇಡಮ್ ಹಾಗೂ ಭಾನುಮತಿ ಮೇಡಮ್ ಇವರಲ್ಲಿ ಆ ನೃತ್ಯ ಶಿಕ್ಷಣವನ್ನು ಕಲಿತು ವಿದ್ವತ್ತು ಮೊದಲಾದ ಪದವಿಗಳನ್ನು ಪಡೆದು ಆ ನಂತರದಲ್ಲಿ ಒಳ್ಳೆಯ ಕಲಾವಿದೆಯಾಗಿ ಅವರು ನಮ್ಮ ಈ ಒಂದು ನಾಟ್ಯ ಲೋಕಕ್ಕೆ ಬಂದಿದ್ದಾರೆ. ಒಳ್ಳೆಯ ಶ್ರೇಷ್ಠ ಶಿಕ್ಷಕಿ ಎನ್ನುವಂತಹ ಬಿರುದನ್ನು ಪಡೆದಿರುವಂತಹ ರೇಖಾ ಹೆಗ್ಡೆ ಇವತ್ತು ಗುರುಗಳಿಗೆ ಪಾದಪೂಜೆಯನ್ನು ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಮುಂದೆ ಬಂದು ಪಾದಪೂಜೆಯನ್ನು ಮಾಡಬೇಕು ಅಂತೇಳಿ ರೇಖಾ ಹೆಗ್ಡೆಯಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನೃತ್ಯ ಕಾರ್ಯಕ್ರಮವನ್ನು ಪ್ರದರ್ಶಿಸಲು ಕಲಾವಿದೆ ವಿದುಷಿ ಶ್ರೀಮತಿ ರೇಖಾ ಹೆಗ್ಡೆ ಅವರಿಗೆ ವೇದಿಕೆಯನ್ನು ತೆರವು ಮಾಡಿಕೊಡ್ತಾ ಇದ್ದೇವೆ. ಕಾರ್ಯಕ್ರಮದ ವಿವರಗಳನ್ನು ರೇಖಾ ಹೆಗ್ಡೆ ಅವರೇ ಮಾಡಲಿಕ್ಕಿದ್ದಾರೆ. ಎಲ್ಲ ಬಂದಿರತಕ್ಕಂತಹ ಎಲ್ಲ ನೃತ್ಯ ಗುರುಗಳಿಗೆ, ಕಲಾವಿದರಿಗೆ, ಅಭಿಮಾನಿ ಬಂಧು ಬಳಗದವರಿಗೆ, ಮಕ್ಕಳಿಗೆ ಎಲ್ರಿಗೂ ಸಹ ಮತ್ತೊಮ್ಮೆ ನಾಟ್ಯ ನಿಕೇತನದ ಪರವಾಗಿ ಸ್ವಾಗತವನ್ನು ಬಯಸುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸುವರೆ ಕಲಾವಿದೆ ರೇಖಾ ಹೆಗ್ಡೆ ಅವರಿಗೆ ವೇದಿಕೆ ತೆರವು ಮಾಡಿಕೊಡ್ತಾ ಇದ್ದೇನೆ. ನಮಸ್ಕಾರ. ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇವತ್ತು ನನ್ನ ಈ ನಾಟ್ಯದ ಒಂದು ಜರ್ನಿ ಏನಂತ ಹೇಳ್ಬೋದು. ಇವತ್ತಿಗೆ 35 ವರ್ಷಗಳಾಯಿತು ನಾನು ಡ್ಯಾನ್ಸ್ ಟೀಚರ್ ಆಗಿ ನನ್ನ ಜರ್ನಿ ಶುರು ಮಾಡಿ. ನಾನು 7 ವರ್ಷದ ಮಗು, 7ರಿಂದ 14 ವರ್ಷದವರೆಗೆ 7-8 ವರ್ಷಗಳ ಕಾಲ ಸರ್ ಹತ್ರ ಪಳಗಿ ನಂತರ ಅವರೇ ಪ್ರಾರಂಭಿಸಿದಂತಹ ಶಾಂತಲಾ ನಾಟ್ಯಾಲಯ ಇವತ್ತು 35 ವರ್ಷ ಈ ವರ್ಷ ತುಂಬಿದೆ. ನನಗೆ ಅವರ ಒಂದು ಏನು ಅವರು ನನಗೆ ಕೊಟ್ಟರೋ ವಿದ್ಯೆಯನ್ನು, ಅದರಿಂದ ನಾನು ಇವತ್ತು ಅನ್ನ ಊಟ ಮಾಡ್ತಾಯಿದ್ದೀನಿ. ಮೊದಲಿಗೆ ಪುಷ್ಪಾಂಜಲಿ. ಅವರು ಹೇಳ್ಕೊಟ್ಟಂಥ ಒಂದು ತೋಡೆಯಂ ಎಂಬ ನೃತ್ಯವನ್ನೇ ನಾನು ಈಗ ಪ್ರಾರಂಭ ಮಾಡ್ತೇನೆ.
ತೊಂಗ್ ತೊಂ ತತ್ತೊಂ ಗಿಟ್ಟ ತಕ ತಕ್ಕು ತಾರೆ ಗಿಟ್ಟ ತಕ ತತ್ತೋಂ ತೊಂಗತ್ತೋಂ ತತ್ತೋಂ ಗಿಡದಗ ತಗುಂದರಿ ಗಿಡದಗ ತತ್ತೊಂ ತೊಂಗ್ ತೊಂ ತತ್ತೊಂ ಗಿಟ್ಟ ತಕ ತಕ್ಕು ತಾರೆ ಗಿಟ್ಟ ತಕ ತತ್ತೋಂ ತೊಂಗತ್ತೋಂ ತತ್ತೋಂ ಗಿಡದಗ ತಗುಂದರಿ ಗಿಡದಗ ತದ್ದಿತ್ತಾಂ ತಕ ದಿತ್ತಾಂ ತಾಂ ತಗಿಟ್ಟ ತಕ ದೀಂ ತಗಿಟ್ಟ ತಕ ತಗದಿತ್ತಂ ತದ್ದಿತ್ತಂ ತಂ ತಗಿಡದಗ ದೀಂ ತಗಿಡದಗ ದಿತ್ತಾಂ ದಿತ್ತಾಂ ತೈ ತಾಂ ತಗಿಟ್ಟ ತಕ ದೀಂ ತಗಿಟ್ಟ ತಕ ದಿತ್ತಂ ದಿತ್ತಾಂ ತೈ ತಾಂ ತಗಿಡದಗ ದೀಂ ತಗಿಡದಗ ತದ್ದಿತ್ತಾಂ ತಕ ದಿತ್ತಾಂ ತದ್ದಿತ್ತಾಂ ತಕ ದಿತ್ತಾಂ ತೈ 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 ತದ್ದಿತ್ತಂ ತಗದಿತ್ತಂ ತೈ 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 ತದ್ದಿತ್ತಕ ದಿತ್ತಾಂ ತಗಡದಂ ತಗದಿತ್ತೈ ತಗಡಂ ತದ್ದಿತ್ತಕ ದಿತ್ತಾಂ ತಗಡದಂ ತಗದಿತ್ತೈ ತಗಡಂ ತಾಂ ತಗಿಡದಗ ದೀಂ ತಗಿಡದಗ ತೋಂ ತಗಿಡದಗ ನಂ ತಗಿಡದಗ ತಾಂ ಗಿಡಗಿಡದಗ ದೀಂ ಗಿಡಗಿಡದಗ ತೋಂ ಗಿಡಗಿಡದಗ ನಂ ಗಿಡಗಿಡದಗ ದೀಂ ತಕ ದೀಂ ತಕ ದೀಂ ತಕ ಜನುತಾಂ ತಗದೀಂ 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 ತಗ ಜನುತಾಂ ದೀಂ ತಕ ದೀಂ ತಕ ದೀಂ ತಕ ಜನುತಾಂ ತಗದೀಂ 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 ತಗ ಜನುತಾಂ ದೀಂ ತಕ ಜನುತಾಂ ತಗದೀಂ ತಗ ಜನುತೈ ತಗದೀಂ 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 ತಗ ಜನುತಾಂ ತಗದೀಂ 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 ತಗ ಜನುತೈ ದಿತ್ತಕ ನಕ ಜಂ ತಾರೆ ಗಿಟ್ಟ ತೋಂ ದಿತ್ತಕ ನಕ ಜಂ ತಾರೆ ಗಿಟ್ಟ ತೋಂ ತಕ ದಿತ್ತಕ ನಕ ಕಿರ್ದ ತೋಂ ಕಿರ್ದ ತೋಂ ತದ್ದಿತ್ತಗಣಗ ಜಂ ತರಿಕಿಡತೋಂ ದಿತ್ತಗಣಗ ಜಂ ತರಿಕಿಡತೋಂ ತಗದಿತ್ತಗಣಗ ಕೃರಂ ಕೃರಂ ತದ್ದಿತ್ತಗಣಗ ಜಂ ತರಿಕಿಡತೋಂ ದಿತ್ತಗಣಗ ಜಂ ತರಿಕಿಡತೋಂ ತಗದಿತ್ತಗಣಗ ಕೃರಂ ಕೃತಂ ತಾಂ ತಕ ಜಣ್ಣು ತಾಂ ತಕ ಜಣ್ಣು ತಾಂ ತಕ ಜಣ್ಣು ತಾಂ ತಾಂ ತಕ ಜಣ್ಣು ತಾಂ ತಾಂ ತಕ ಜಣ್ಣು ತಾಳ ತಿಶಿರಗತಿ ಏಕ. ಇದು ಶ್ರೀ ಪ್ರಸನ್ನಕುಮಾರ್ ಅವರ ರಚನೆ. ತಿಶ್ರಗತಿ ಏಕದಲ್ಲಿ ಬದ್ಧವಾಗಿದೆ. ಇದರಲ್ಲಿ ಗಣಪತಿಯ ಚತುರ್ಭುಜ ಸ್ವರೂಪ ಅದನ್ನು ಕುರಿತು ಮತ್ತು ವಿವಿಧ ಗಣಪತಿಯ ಬಗ್ಗೆ ವಿವರಣೆಯನ್ನು ತಾವು ನೋಡುವಿರಿ. ಗಣಪತಿ ಕವಿತ್ವ. ಕವಿತ್ವಂ ತಾಳ ತ್ರಿಶ್ರ ಗತಿ ಏಕತಾಳ ರಾಗ ವಿಟಪಿ ರಚನೆ ಡಿ.ವಿ. ಪ್ರಸನ್ನಕುಮಾರ್ ಸಂಗೀತ ಸಂಯೋಜನೆ ಬಾಲಸುಬ್ರಹ್ಮಣ್ಯ ಶರ್ಮಾ. ಗಂಗಣಪತಿ ಗಣಪತಿ 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 ಪ್ರಣವಾಕಾರ ಸ್ವರೂಪ ಸಿದ್ಧಿ ವಿನಾಯಕನ ರೂಪ ಪ್ರಣವಾಕಾರ ಸ್ವರೂಪ ಸಿದ್ಧಿ ವಿನಾಯಕನ ರೂಪ ತಾಂ ತಧಿಂ ತತೋಂ ತನಂ ತತಾಂ ತಕ ತಧಿಂಗಿಣ ತುಂ ತಕ ತಧಿಂ ತತೋಂ ತನಂ ತತೆ ತಕ ತಧಿಂಗಿಣ ತುಂ ವಿದ್ಯಾ ಬುದ್ಧಿ ಪ್ರದಾತನೆ ಗಣನಾಯಕನೆ ವಿದ್ಯಾ ಬುದ್ಧಿ ಪ್ರದಾತನೇ ಗಣನಾಯಕನೇ ತಾಧಿ ತುಂ ನಂ ತದ್ಧಿತ್ತುಂ ನಂ ತಕಧಿತ್ತುಂ ನಂ ತದ್ಧಿತ್ತುಂ ನಂ ತಗಧಿತ್ತುಂ ನಂ ತಗಧಿತ್ತುಂ ನಂ ತದ್ಧಿಂಗಿಣ ತುಂ ಭಕ್ತ ಜನರ ಪ್ರಾರ್ಥನೆಗಳ ಆಲಿಸಲೆಂದೇ ಇಹುದು ಗಜಕರ್ಣ 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 ತಡ್ಡಿಂಕು ತಕ ತಡ್ಡಿಂಕು ಕಿಡತಕದ ತಡ್ಡಿಂಕು ಲಂಬೋದರ 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 ಉರಗಧರ ಶ್ರಿತ ಜನ ಪಾಲನಧರ ಆಶ್ರಿತ ಜನ ಸಂಕಟಹರ ಶ್ರಿತ ಜನ ಪಾಲನಧರ ಆಶ್ರಿತ ಜನ ಸಂಕಟಹರ ತಾಂ ತಜ್ಜಂ ತಾಂ ತಾಂ ತಜ್ಜಂ ಧಿಂ ತಜ್ಜಂ ಧಿಂ ಧಿಂ ತಜ್ಜಂ ತುಂ ತಜ್ಜಂ ತುಂ ತುಂ ತಜ್ಜಂ ನಂ ತಜ್ಜಂ ನಂ ನಂ ತಜ್ಜಂ ಹುಂದಿಹದಾ ಚತುರ್ಭುಜ ಪಾಶ ಅಂಕುಶ ಅಭಯಹಸ್ತ ಮೋದಕಧರ
ತಿರುಗಿಡತುಂ ತಜ್ಜಂ ರತಿ ಧಣ್ಣ ತಿರುಗಿಡತುಂ ಧಣ್ಣಂ ಧಣ್ಣ ಜುಣ್ಣುತ್ತ ಸತ್ಯಪಥ ಕೆಳೆವುದು ಪಾಶ ಸತ್ಯಪಥ ಕೆಳೆವುದು ಪಾಶ ಭವಬಂಧವ ಕಳೆವುದಂಕುಶ ಅವನಂಕುಶ ಭವಬಂಧವ ಕಳೆವುದಂಕುಶ ಅವನಂಕುಶ ಧಿಂ ಧಿಂ ತಟಿ ಧಿಂ ಧಿಂ ಧಣ್ಣ ಧಿಂ ಧಿಂ ಜುಣ್ಣು ತರಿಗಿಡತುಂ ಧನ ಕೆಡತುಂ ಧಿಂ ಧಿಂ ತಟಿ ಧಿಂ ಧಿಂ ಧಣ್ಣ ಧಿಂ ಧಿಂ ಜುಣ್ಣು ತರಿಗಿಡತುಂ ಕೆಡತಕತುಂ ಅಭಯ ನೀಡುತ್ತಿರಲು ಹಸ್ತ ಸಿದ್ಧಿ ಪ್ರಿಯನ ಅಭಯ ಹಸ್ತ ಅಭಯ ನೀಡುತ್ತಿರಲು ಹಸ್ತ ಸಿದ್ಧಿ ಪ್ರಿಯನ ಅಭಯ ಹಸ್ತ ರೇ ಕುಜಂ ಧಣೆ ಕುಜಂ ಧಣೆ ಕುಜಂ ಕಿಣ ಕುಜಂ ಮೋದಕ ದೊರೆವುದು ನಿಜ ಭಕುತಿಗೆ ದೃಢ ಮನಸ್ಸಿಗೆ ಮೋದಕ ದೊರೆಯುವುದು ನಿಜ ಭಕುತಿಗೆ ದೃಢ ಮನಸ್ಸಿಗೆ ಅಂತರಿತ್ತ ಧನತಕ ಧಿಂಧಣತ್ತ ಧುನುತಕ ವಾಹನ ಮೂಷಿಕ ಜಿತೇಂದ್ರಿಯದ ದ್ಯೋತಕ ವಾಹನ ಮೂಷಿಕ ಜಿತೇಂದ್ರಿಯದ ದ್ಯೋತಕ ಅಂತರಿ ಧಣ್ಣ ತಕ್ಕ ಧಿಂ ಧಣ್ಣ ಝುಣ್ಣು ತಕ್ಕ ತುಂ ಝುಣ್ಣು ಧಿಮ್ಮಿ ತಕ್ಕ ಸದಾ ನಮಿಪೆವು ನಿನಗೆ ಗಕಾರ ಗಂಗಣಪನೆ ಪ್ರಸನ್ನನಾಗುತ್ತ ಯಮಗೆ ಸದ್ಬುದ್ಧಿಯ ಕರುಣಿಸು ಪ್ರಸನ್ನನಾಗುತ್ತ ಎಮ್ಮಲಿ ಸಚ್ಚಿಂತನೆ ಮೂಡಿಸು ಪ್ರಸನ್ನನಾಗುತ್ತ ಯಮಗೆ ಸತ್ಸಂಗವ ಮಾಡಿಸೋ ಪ್ರಸನ್ನನಾಗುತ್ತ ಯಮಗೆ ಸದ್ಬುದ್ಧಿಯ ಕರುಣಿಸೋ ಪ್ರಸನ್ನನಾಗುತ್ತ ಎಮ್ಮಲಿ ಸಚ್ಚಿಂತನೆ ಮೂಡಿಸೋ ಪ್ರಸನ್ನನಾಗುತ್ತ ಯಮಗೆ ಸತ್ಸಂಗವ ಮಾಡಿಸೋ ಗಂಗಣಪತಿ ಗಣಪತಿ 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 ಗಂಗಣಪತಿ ಗಣಪತಿ. ಈ ತಾಳದಲ್ಲಿ ಬದ್ಧವಾಗಿದೆ. ಇನ್ನು ನನ್ನ ಮನಸ್ಸು ನಿನಗೆ ಅರಿಯದೇನೋ ಕೃಷ್ಣ ಎಂದು ವಿರೋಧಕಂಠಿತ ನಾಯಕಿಯಾದ ರಾಧೆಯು ಇದರಲ್ಲಿ ಪ್ರಶ್ನಿಸುತ್ತಿದ್ದಾಳೆ. ಮೊದಲಿಗೆ ಒಂದು ವಿಭಿನ್ನವಾದ ಸಂಚಾರಿಯನ್ನು ಅಳವಡಿಸಿದ್ದೇನೆ. ರಾಧೆಗೆ ಶಾಪದಿಂದ ಭೂಲೋಕದಲ್ಲಿ ಜನ್ಮವೆತ್ತಾಗ ರಾಧೆಯು ಅವಳು ವರ ಕೇಳ್ಕೊಂಡು ಬಂದಿರ್ತಾಳೆ ಕೃಷ್ಣನ್ನ ಮೇಲೆ ಗೋಲೋಕದಲ್ಲಿ. ನಾನು ಭೂಲೋಕದಲ್ಲಿ ಮೊದಲ ಬಾರಿಗೆ ಕಣ್ಣು ತೆಗೆದರೆ ನಿನ್ನನ್ನೇ ನೋಡಬೇಕು ನಾನು ಅಂತ ಕೇಳ್ಕೊಂಡಿರ್ತಾಳೆ. ಸೊ ಅವಳು ಭೂಲೋಕದಲ್ಲಿ ಜನ್ಮ ಎತ್ತಿದ್ರೂ ಕಣ್ಣು ಮಾತ್ರ ತೆಗೆದಿರೋದಿಲ್ಲ, ಯಾಕಂದರೆ ಕೃಷ್ಣನ ನೋಡಿರಲ್ಲ ಅವಳು. ಹಾಗಾಗಿ ಬಾಲ್ಯದಲ್ಲಿ ಅವಳ ತಾಯಿ ತುಂಬ ಕೊರಗ್ತಾ ಇರ್ತಾಳೆ, ನನ್ನ ಮಗಳು ಯಾಕೋ ಕಣ್ಣೇ ತೆಗೆದಿಲ್ಲ ಅಂತ. ಆಮೇಲೆ ಒಂದಿನ ಕೃಷ್ಣ ಯಶೋದೆಯೊಂದಿಗೆ ರಾಧೆ ಮನೆಗೆ ಬಂದಾಗ ಕೃಷ್ಣ ಆಟ ಆಡ್ತಾ ಹೋಗಿ ರಾಧೆ ಪಕ್ಕದಲ್ಲೇ ಮಲ್ಕೊಂಡ್ಬಿಡ್ತಾನೆ. ಆವಾಗ ಮೊದಲ ಬಾರಿಗೆ ರಾಧಾ ಕೃಷ್ಣರು ಭೂಲೋಕದಲ್ಲಿ ಸಿಗ್ತಾರೆ, ಒಬ್ರನ್ನೊಬ್ಬರು ನೋಡ್ತಾರೆ. ಸೊ ಅವತ್ತು ನಾನು ಕಣ್ಣು ತೆಗೆಯೋದಕ್ಕೋಸ್ಕರ ನೀನು ಎಲ್ಲಿಂದೋ ಬಂದೆ, ಆದರೆ ಇವತ್ತು ನಾನು ಎಷ್ಟು ಕರೆದ್ರೂ ಬರ್ತಾ ಇಲ್ವಲ್ಲ, ನೀನು ಯಾಕೆ ಹೀಗೆ ಮುನಿಸ್ಕೊಂಡಿದ್ಯಾ ಅಂತ ರಾಧೆ ವಿರೋಧಕಂಠಿತ ನಾಯಕಿಯಾಗಿ ಕೃಷ್ಣನ ಪ್ರಶ್ನಿಸ್ತಾಳೆ. ಇನ್ನೊಂದು ನುಡಿಯಲ್ಲಿ ರಾಧೆಯು ಬಚ್ಚಿಟ್ಕೊಂಡು ನೋಡ್ತಿರ್ತಾಳೆ ಕೃಷ್ಣ ಏನೇನು ಮಾಡ್ತಾನೆ ಚೇಷ್ಟೆಗಳು ಅಂತ. ಇವನು ಗೊತ್ತೇ ಇದೆಯಲ್ಲ ನಿಮಗೆಲ್ಲ, ಒಂದು ಹುಡುಗಿಗೆ ಮುತ್ತು ಕೊಡ್ತಾನೆ, ಇನ್ನೊಂದು ಹುಡುಗಿಗೆ ತಪ್ಕೊಳ್ತಾನೆ, ಹಾಗೆ ಎಲ್ಲರ ಒಟ್ಟಿಗೂ ಚೇಷ್ಟೆ ಮಾಡ್ತಾ ಇರ್ತಾನೆ. ಆಗ ರಾಧೆ ಕೋಪ ಬಂದು ಎದುರಿಗೆ ಬಂದು ಇರು ನಿಂಗೊಂದು ಏಟು ಕೊಡ್ತೀನಿ ಅಂತ ಕೋಲ್ ತೊಗೊಂಡು ಹೊಡೆಯೋಕ್ಕೆ ಹೋಗ್ತಾಳೆ. ಆ ಹಕ್ಕಿರುತ್ತೆ ಅಲ್ವಾ ಪ್ರೀತಿಗೆ, ಅಷ್ಟು ಪ್ರೀತಿ ಕೊಟ್ಟಿರ್ತಾಳೆ ಅವಳು ಕೃಷ್ಣಂಗೆ. ಸೊ ಹಕ್ಕಲ್ಲಿ ಒಂದು ಏಟೆ ಕೊಟ್ಬಿಡ್ತೀನಿ ಅಂತ ಹೋಗ್ತಾಳೆ. ಆದರೆ ಹೇಗೆ ಕೃಷ್ಣ ಅವಳನ್ನು ಯಾಮಾರಿಸ್ತಾನೆ ಅಂತ ನೋಡಿ ಬನ್ನಿ. ತುಂಬ ವರ್ಷದ ಮೇಲೆ ಹೀಗೆ ಸತತವಾಗಿ ಡ್ಯಾನ್ಸ್ ಮಾಡ್ತಾಯಿದ್ದೀನಿ, ದಯವಿಟ್ಟು ಕ್ಷಮೆ ಇರಲಿ. ಅಷ್ಟು ನೀವು ಹೇಳಿಕೊಟ್ಟಾಗ ಇರೋ ಒಂದು ಸ್ಟ್ಯಾಮಿನಾ ಇವಾಗಿಲ್ಲ, ಏಜು ಕೂಡ ಆಗಿದೆ. இன்னும் என் மனம் அறியாதவர் போயிருந்திடல் ஞானமே
ಧೃಗಡ ತಡ್ಡಂಗು ತಕ್ಕ ದಿಕ್ಕು ತಕ್ಕ ತದ್ದಿಂಗೆಣ್ಣ ತುಂತ ಧಿ ತಕ್ಕ ಝಂ ತ ಝಂ ಧಿ ತಕ್ಕ ಝಂ ತ ಝಂ ತಕ್ಕ ಝಂ ತ ಝಂ ತ ಧಿ ಮಿ ತ ಕಿ ಟ ತ ಕ ತ ಧಿ ತ ತಕ್ಕ ದಿಗ್ಗು ಕಿಟ ತಕ್ಕ ತದ್ದಿ ಕಿಟ ತುಂ ತ ಧಿ ತಕ್ಕ ಝಂ ತ ಝಂ ಧಿ ತಕ್ಕ ಝಂ ತ ಝಂ ತಕ್ಕ ಝಂ ತ ಝಂ ತದ್ಧಿ ಮಿತ್ತ ಕಿಟ್ಟ ತಕ್ಕ ತದ್ದಿಕ್ಕ ತಕ್ಕ ದಿಕ್ಕು ಕಟ ತಕ್ಕ ತರಿಗಿಟ ತುಂ ತಕ್ಕ ಧಿ ತಕ್ಕ ಝಂ ತ ಝಂ ಧಿ ತಕ್ಕ ಝಂ ತ ಝಂ ತಕ್ಕ ಝಂ ತ ಝಂ ತದ್ಧಿ ಮಿತ್ತ ಕಿಟ್ಟ ತಕ್ಕ ತದ್ದಿತ್ತ ತಕ್ಕ ದಿಕ್ಕು ಕಟ ತಕ್ಕ ತರಿಗಿಟ ತುಂ ತ ಧಿ ತಕ್ಕ ಝಂ ತ ಝಂ ಧಿ ತಕ್ಕ ಝಂ ತ ಝಂ ತಕ್ಕ ಝಂ ತ ಝಂ ತದ್ಧಿ ಮಿತ್ತ ಕಿಟ್ಟ ತಕ್ಕ ತದ್ದಿತ್ತ ತಕ್ಕ ದಿಕ್ಕು ಕಟ ತಕ್ಕ ತರಿಗಿಟ ತುಂ ತಕ್ಕ ಧಿ ತಕ್ಕ ಝಂ ತ ಝಂ ತಕ್ಕ ಝಂ ತ ಝಂ ತಕ್ಕ ಝಂ ತ ಝಂ ತದ್ಧಿ ಮಿತ್ತ ಕಿಟ್ಟ ತಕ್ಕ ತದ್ದಿತ್ತ ತಕ್ಕ ದಿಕ್ಕು ಕಟ ತಕ್ಕ ತರಿಗಿಟ ತುಂ ತಕ್ಕ ಧಿ ತಕ್ಕ ಝಂ ತ ಝಂ ಧಿ ತಕ್ಕ ಝಂ ತ ಝಂ ತಕ್ಕ ಝಂ ತ ಝಂ ತದ್ಧಿ ಮಿತ್ತ ಕಿಟ್ಟ ತಕ್ಕ ತದ್ದಿತ್ತ ತಕ್ಕ ದಿಕ್ಕು ಕಟ ತರಿಗಿಟ ತುಂ ತಕ್ಕ ಧಿ ತಕ್ಕ ಝಂ ತ ಝಂ ತಕ್ಕ ಧಿ ಮಿತ್ತ ಕಿಟ್ಟ ಕಿಟ್ಟ ಧಿ ತಕ್ಕ ಝಂ ತ ಝಂ ತಕ್ಕ ಧಿ ಮಿತ್ತ ಕಿಟ್ಟ ತಕ್ಕ ಝಂ ತ ಝಂ ತಕ್ಕ ಧಿ ಮಿತ್ತ ಕಿಟ್ಟ ತಕ್ಕ ತದ್ದಿತ್ತ ತಕ್ಕ ದಿಕ್ಕು ಕಟ ತರಿಗಿಟ ತುಂ ತಕ್ಕ ಧಿ ತಕ್ಕ ಝಂ ತ ಝಂ ದೌಂ ಧಿ ದೌಂ ತಕ್ಕ ಕಿಟ್ಟ ಧಿ ತಕ್ಕ ಝಂ ತ ಝಂ ದೌಂ ಧಿ ತಕ್ಕ ಕಿಟ್ಟ ತಕ್ಕ ಝಂ ತ ಝಂ ದೌಂ ಕಿಟ್ಟ ತದ್ಧಿ ಮಿತ್ತ ಕಿಟ್ಟ ತಕ್ಕ ತದ್ದಿತ್ತ ತಕ್ಕ ದಿಕ್ಕು ಕಟ ತರಿಗಿಟ ತುಂ ತಕ್ಕ ಧಿ ತಕ್ಕ ಝಂ ತದ್ದಿತ್ತ ಕಿಟ್ಟ ತಕ್ಕ ತಕ್ಕ ಧಿ ತಕ್ಕ ಝಂ ಧಣ್ಣ ತಕ್ಕಿಟ್ಟ ತಕ್ಕ ತಾಂ ತದ್ಧಿ ಧಿಂ ತದ್ಧಣ್ಣ ತುಂ ತದ್ಧಣ್ಣು ತದ್ಧಿ ಮಿ ತದ್ಧಿ ತದ್ಧಣ್ಣ ತದ್ಧಣ್ಣು ತದ್ಧಿ ಮಿ ತಾ ತಕ್ಕ ದಿಕ್ಕು ತಕ್ಕ ದಿಕ್ಕು ತಕ್ಕ ದಿಕ್ಕು ಕಟ ತರಿಗಿಟ ತುಂ ಧಿ ತಕ್ಕ ದಿಕ್ಕು ತಕ್ಕ ದಿಕ್ಕು ತಕ್ಕ ದಿಕ್ಕು ಕಟ ತರಿಗಿಟ ತುಂ ತುಂ ತಕ್ಕ ದಿಕ್ಕು ತಕ್ಕ ದಿಕ್ಕು ತಕ್ಕ ದಿಕ್ಕು ಕಟ ತರಿಗಿಟ ತುಂ மனம் அறியாதவர் போலிருந்திடல் நியாயமா யாதவ மாதவ இன்னம் என் மனம் அறியாதவர் போல் இருந்திடல் நியாயமா யாதவ மாதவ இன்னம் என் மனம் அறியாதவர் போல் இருந்திடல் நியாயமா யாதவ மாதவ இன்னம் என் மனம் அறியாதவர் போல் இருந்திடல் நியாயமா யாதவ மாதவ இன்னம் என் மனம் அறியாதவர் போல் இருந்திடல் நியாயமா யாதவ மாதவ இன்னம் என் மனம் அறியா
போவோர் ஏறுந்திடல் நியாயமா யாதவ மாதவ இன்னம் என் மனம் அறியாதவ போவோர் இருந்திடல் நியாயம யாதவ மாதவ இன்னம் என் மனம் அறியாதவ போவோர் இருந்திடல் நியாயம யாதவ மாதவ இன்னம் என் மனம் அறியாதவ போவோர் இருந்திடல் நியாயமா ಧಂಗು ತಕ್ಕ ದಿಕ್ಕು ತಕ್ಕ ದಿಂಗಿಣ ತುಂಬ ತಗದಿ ದಿಂಗ್ ತಕ್ಕಿಟ ತಗದಿ ದಿಗ್ಗಣ ತೊಣ್ಣು ಧಿಮಿತ ದಿಂಗಿಣ ತುಂಬ ತಕ್ಕ ತಗದಿ ದಿಂಗ್ ತಕ್ಕಿಟ ತಗದಿ ಧಣ್ಣ ತೊಣ್ಣು ಧಿಮಿತ ದಿಂಗಿಣ ತುಂಬ ತಗದಿ ದಿಂಗ್ ತಗದಿ ದಿಂಗ್ ತಕ್ಕ ತಗದಿ ದಿಂಗ್ ತಗದಿ ದಿಂಗ್ ತಕ್ಕ ತಗದಿ ದಿಂಗ್ ತಗದಿ ದಿಂಗ್ ತಕ್ಕ ತಗದಿ ದಿಂಗ್ ತಗದಿ ದಿಂಗ್ ತದ್ದಿ ತಗದಿ ದಿಂಗ್ ದಿಕ್ ತಗದಿ ದಿಂಗ್ ತಗದಿ ದಿಂಗ್ ತಕ್ಕ ದಿಕ್ಕು ತದ್ದಿಂಗಿನ ತುಂ ತಕ್ಕ ದಿಕ್ಕು ತದ್ದಿಂಗಿನ ತುಂ ತಕ್ಕ ದಿಕ್ಕು ತದ್ದಿಂಗಿನ ತುಂ ತದ್ದಿತ್ ತಗ್ಗೆದೆ ದಿನ್ ದಿತ್ ತಗ್ಗೆದೆ ದಿನ್ ತಗ್ಗೆದೆ ದಿನ್ ತಕ್ಕ ದಿಕ್ಕು ತಕ್ಕ ದಿಕ್ಕು ತದ್ದಿಂಗಿನ ತುಂ ತಕ್ಕ ದಿಕ್ಕು ತಕ್ಕ ದಿಕ್ಕು ತದ್ದಿಂಗಿನ ತುಂ ತಕ್ಕ ದಿಕ್ಕು ತಕ್ಕ ದಿಕ್ಕು ತದ್ದಿಂಗಿನ ತುಂ ದಿತ್ ತಗ್ಗೆದೆ ದಿನ್ ದಿತ್ ತಗ್ಗೆದೆ ದಿನ್ ತಗ್ಗೆದೆ ದಿನ್ ತಕ್ಕ ದಿಕ್ಕು ತಕ್ಕ ದಿಕ್ಕು ಕರಗದಗ ತುಂ ತಕ್ಕ ದಿಕ್ಕು ತಕ್ಕ ದಿಕ್ಕು ಕರಗದಗ ತುಂ ತಕ್ಕ ದಿಕ್ಕು ತಕ್ಕ ದಿಕ್ಕು ಕರಗದಗ ಇನ್ನಂ என் மனம் அறியாதவ போயிருந்திடல் நியாயமா யாதவ மாதவ முன்னம் பயின்றதோ இந்நாடகம் எல்லாம் மன்னா கமல கண்ணாமணி வண்ண முன்னம் பயின்றதோர் இந்நாடகம் எல்லாம் மன்னா கமல கண்ணாமணி வண்ண முன்னம் பயின்றதோர் இந்நாடகம் எல்லாம் இந்நாடகம் எல்லாம் கண்ணா
ಸರಿ ಗಮರಿ ಗ ಸ ನಿ ಸದ ನೀ ಪ ಗಮ ಪ ಗಮರಿ ಗ ಎನ್ನಂ ಜನ್ಮನಂ அறியாதவர் இருந்திடல் யாதவ மாதவ பரிவில்ல நெஞ்சும் தந்ததார் பகலிரவெல்லாம் நினைந்துருகிய பரிவில்ல நெஞ்சம் தந்ததார் பகலிரவெல்லாம் நினைந்துருகிய பலவிதம் தனிலே நினை அழைத்தேன் மனம் சலித்தேன் ஒரு துணையில்லே பரிவில்ல நெஞ்சம் தந்ததார் பகலிரவெல்லாம் நினைந்துருகிய பலவிதம் தனிலே நினை அழைத்தேன் மனம் சலித்தேன் ஒரு துணையில்லே இன்னும் என் மனம் அறியாதவர் இருந்திடல் யாதவ மாதவ யாதவ மாதவ. ಈಗ ತಂಜಾವೂರು ಶಂಕರಯ್ಯರವರ ಒಂದು ಕೀರ್ತನೆ ಮಹಾದೇವ ಶಿವಶಂಭು, ರಾಗರೇವತಿ ಹಾಗೂ ತಾಳ ಆದಿಯಲ್ಲಿ ಬದ್ಧವಾಗಿದೆ. ಇದರಲ್ಲಿ ಶಿವನ ವಿವಿಧ ಸ್ವರೂಪವನ್ನು ವಿವರಿಸುತ್ತಿದ್ದೇನೆ. ಶಿವಾಯ ನಮಃ. महादेव शिव शंभो. महादेव शिव शंभो. महादेव शिव शंभो. श्री महादेव शिव शंभो. श्री महादेव शिव शंभो. श्री महारकोटि सुंदर प्रभो. श्री महादेव शिव शंभो. श्री महारकोटि सुंदर प्रभो. श्री महादेव शिव शंभो. शिव शंभो. शिव शंभो. ಧೀಂ ಧೀಂ ತಕ್ಕ ಧಿಂ ಧಿಮ್ಮಿತ್ತ ಧಿಮ್ಮಿತ್ತ ಕಿಟ್ಟ ತರಿಕಿಟ 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 ಧಿಮ್ಮಿತ್ತ ತರಿದ ರಿಕಿಟ ತಕ್ಕ ಧೀಂ ಧೀಂ ತಕ್ಕ ಧಿಂ ಧಿಮ್ಮಿತ್ತ ಧಿಮ್ಮಿತ್ತ ಕಿಟ್ಟ ತರಿಕಿಟ 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 ಧಿಮ್ಮಿತ್ತ ತರಿದ ರಿಕಿಟ ತಕ್ಕ. ಸಹಸ್ರಕೋಟಿ ಜನಪಾಲನ. ಸಹಸ್ರಕೋಟಿ ಜನಪಾಲನ. ಸಾಧು ಸಂರಕ್ಷಣ ಪಾವನ. ಕಿಣ್ಣ 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 ನೂಪುರ ಲಯ ಗತಿ ಕಣ್ಣ 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 ವಿಧಿ ಹರಿ ಸೇವಿತ. ಸಾಧು ಸಂರಕ್ಷಣ
सर्वेश्वर करुणाकरमूर्ते सर्वेश्वर करुणाकरमूर्ते सामगान प्रिय वेद पूर्ते सर्वेश्वर करुणाकरमूर्ते ತಕ್ಕುಡು ದಿಕ್ಕುಡು ತಕ ತದಿಕಿಟ ತಕತ ಕಿಟ ಕಿಟ ತಕ ತದಿಕಿಟ ಕಿಟ ತಕತ ವಿಡಂಬದ ದಿಕ್ಕಿಟ ಕಿಟ ತಕ ದಿಕ್ಕಿಟ ಕಿಟ ತಕ ಜಾಗ ಚರ್ಮದ ಸೋಂಕಿಟ ಕಿಟ ತಕ ತುನಗಿಟ ಕಿಟ ತಕ ತ್ರಿಶೂಲಧರ ನಂಕಿಟ ಕಿಟ ತಕ ನನಗಿಟ ಕಿಟ ತಕ ನಂದಿ ವಾಹನ ನಾದ ಯೋಗ ಪ್ರಿಯ ನಾದ ಯೋಗ ಪ್ರಿಯ ಸಾಮಗಾನ ಪ್ರಿಯ ವೇದ ಪೂರ್ತಿ ಪರಮೇಶ್ವರ ಗಂಗಾಧರ ಕೀರ್ತೆ 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 ಜಗಣಂ ಕಿಟ ತಕ ತುಗು ತುಗು ತತ್ತೈ ಜಗ ಜಗ ಜಯ ಜಯ ಶಶಿ ರವಿ ಭೂಷಿತ ರೂಪ ಭಯಂಕರ ಡಮರುಗ ಹಸ್ತ ತೃತೀಯ ಸಹಸ್ರ ಭೀಷಿತ ನಾಥ ನಟೆ ಕೌಪುಷ್ಪ ತಕ ತಕತ ದಿಗಿ ದಿಗಿತೆ ತಕ್ಕು ದಿಕ್ಕು ತಕ್ಕಿಟ್ಟ ತುಂಕಿಟ ಕಿಟ ತಕ ಢಣ್ ತಂಗಿಕ್ಕಿಟ ತಕ ದಿಕ್ಕುತ್ತ ತತ್ತತ 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 ಪರಮೇಶ್ವರ ಗಂಗಾಧರ ಕೀರ್ತೆ ಪತಿತ ಪಾವನ ಶ್ರೀ ಪಶುಪತೆ ಪತಿತ ಪಾವನ ಶ್ರೀ ಪಶುಪತೆ ಪತಿತ ಪಾವನ ಶ್ರೀ ಪಶುಪತೆ ಶ್ರೀಮಾರಕೋಟಿ ಸುಂದರ ಪ್ರಭೋ ಶ್ರೀ ಮಹಾದೇವ ಶಿವ ಶಂಭೋ ಶಿವ ಶಂಭೋ ಶಿವ ಶಂಭೋ नमस्ते अस्तु भगवन् विश्वेश्वराय महादेवाय त्र्यम्बकाय त्रिपुरान्तकाय त्रिकाग्निकालाय कालाग्निरुद्राय नीलकण्ठाय मृत्युञ्जयाय सर्वेश्वराय सदाशिवाय श्रीमन्महादेवाय नमः ಒಂದು ದೇವರ ನಾಮ ನಾನೇನು ಮಾಡಿದೆನೋ ವೆಂಕಟರಮಣ. ಇದರಲ್ಲಿ ಮೊದಲಿಗೆ ಕನಸಲ್ಲಿ ಕೃಷ್ಣ ಬರ್ತಾನೆ, ಪುರಂದರದಾಸರಿಗೆ ಬೆಣ್ಣೆ ಎಲ್ಲ ತಿನ್ನಿಸ್ತಾರೆ. ಆದರೆ ಆಮೇಲೆ ಕಣ್ಣು ತೆಗೆದು ನೋಡಿದ್ರೆ ಅಯ್ಯೋ ಕನಸಪ್ಪ ಇದು, ಯಾಕಪ್ಪ ಬರ್ತಾಯಿಲ್ಲ, ನಾನೇನು ಮಾಡಿದ್ದೀನಿ, ನೀನು ಯಾಕೆ ಬರ್ತಾಯಿಲ್ಲ ನನ್ನ ಕರೆಗೆ, ಯಾಕೆ ನಿನಗೆ ಆದಿಮೂಲ ಅಂತ ಕರೆದು ಅವನೇನು ಪತ್ರ ಬರೆದಿದ್ನಾ ಗಜರಾಜ, ಬಂದೆ ತಾನೇ ಅವನನ್ನು ಕಾಪಾಡೋದಕ್ಕೆ. ಹಾಗೆ ಅಹಲ್ಯಾದೇವಿನ ಕೂಡ ಶಾಪ ವಿಮುಕ್ತಳಾಗಿ ಮಾಡಿದೆ. ಹಾಗೆ 3 ಹಿಡಿ ಅವಲಕ್ಕಿ ಕೊಟ್ಟಂಥ ಸುಧಾಮನಿಗೂ ಎಷ್ಟು ಐಶ್ವರ್ಯವನ್ನು ಕರುಣಿಸಿದೆ. ನಾನೇನು ಮಾಡಿದ್ದೀನಪ್ಪ, ನನಗೆ ಯಾಕೆ ನಿನ್ನ ದಯೆ ತೋರಿಸ್ತಾ ಇಲ್ಲ ಅಂತ ಭಕ್ತಿಯಿಂದ ಬೇಡ್ಕೋತಾ ಇದ್ದಾರೆ. ಕೊನೆಯಲ್ಲಿ ದರ್ಶನ ಆಗತ್ತೋ ಇಲ್ಲವೋ ನೋಡೋಣ ಬನ್ನಿ. ನಾನೇನು ಮಾಡಿದೆನೋ ವೆಂಕಟರಮಣ.
ವೆಂಕಟರಮಣ ನಾನೇನು ಮಾಡಿದೆನೋ ವೆಂಕಟರಮಣ ನೀಯನ್ನನು ಸಲಹಬೇಕು ಕೃಷ್ಣ ನೀಯನ್ನನು ಸಲಹಬೇಕು ಕೃಷ್ಣ ನಾನೇನು ಮಾಡಿದೆನೋ ವೆಂಕಟರಮಣ ಮಾನಾಭಿಮಾನವು ನಿನಗುಂಟು ಎನಗಿಲ್ಲ ಮಾನಾಭಿಮಾನವು ನಿನಗುಂಟು ಎನಗಿಲ್ಲ ದೀನರಕ್ಷಕ ಸ್ವಾಮಿ ತಿರುಪತಿಯ ವೆಂಕಟರಮಣ ದೀನರಕ್ಷಕ ಸ್ವಾಮಿ ತಿರುಪತಿಯ ವೆಂಕಟರಮಣ ನಾನೇನು ಮಾಡಿದೆನು ವೆಂಕಟರಮಣ ಕರಿರಾಜ ಕರಿಸಿದನಿ ಕರಿರಾಜ ಕರಿರಾಜ ಕರೆಸಿದನಿ ದ್ರೌಪದಿ ದೇವಿ ಬರೆದೋಲೆ ಕಳುಹಿದಳೆ ಋಷಿರಾಜ ಪತ್ನಿಯು ಕಲ್ಲಾಗಿ ಸ್ತ್ರೀಯಾಗಿದ್ದು ಋಷಿರಾಜ ಪತ್ನಿಯು ಕಲ್ಲಾಗಿ ಋಷಿರಾಜ ಪತ್ನಿಯು ಋಷಿರಾಜ ಪತ್ನಿಯು ಕಲ್ಲಾಗಿ ಸ್ತ್ರೀಯಾಗಿದ್ದು ಋಷಿರಾಜ ಪತ್ನಿಯು ಕಲ್ಲಾಗಿ ಸ್ತ್ರೀಯಾಗಿದ್ದು ಈ ಜಗವೆಲ್ಲ ಅರಿಯದೆನೋ ಕೃಷ್ಣ ಈ ಜಗವೆಲ್ಲ ಅರಿಯದೆನೋ ಕೃಷ್ಣ ನಾನೇನು ಮಾಡಿದೆನು ವೆಂಕಟರಮಣ ನಾನೇನು ಮಾಡಿದೆನು
ಒಪ್ಪಿಕೊಟ್ಟೆಯೋ ಭಾಗ್ಯವ ಒಪ್ಪಿಡಿ ಅವಲಕ್ಕಿಯ ಒಪ್ಪಿಡಿ ಅವಲಕ್ಕಿಯ ಯಾಕಂದರವರಿಗೆ ಒಪ್ಪಿಡಿ ಅವಲಕ್ಕಿಯ ಯಾಕಂದರವರಿಗೆ ಒಪ್ಪಿಡಿ ಅವಲಕ್ಕಿಯ ಒಪ್ಪಿಡಿ ಅವಲಕ್ಕಿಯ ಒಪ್ಪಿಕೊಟ್ಟೆಯೋ ಭಾಗ್ಯವ ಒಪ್ಪಿಡಿ ಅವಲಕ್ಕಿಯ ಯಾಕಂದರವರಿಗೆ ಒಪ್ಪಿಕೊಟ್ಟೆಯೋ ಭಾಗ್ಯವ ಸರ್ಪಶಯನ ಶ್ರೀ ಪುರಂದರ ವಿಠಲ ಸರ್ಪಶಯನ ಶ್ರೀ ಪುರಂದರ ವಿಠಲ ಅಪ್ರಮೇಯ ನೀನು ದಾಸನಾನು ರಂಗ ಅಪ್ರಮೇಯ ನೀನು ದಾಸನಾನು ರಂಗ ನಾನೇನು ಮಾಡಿದೆನೋ ವೆಂಕಟರಮಣ ನೀಯನು ಸಲಗಬೇಕೋ ಬೇಕ ನಾನೇನು ಮಾಡಿದೆನು ವೆಂಕಟರಮಣ ಕೃಷ್ಣ
ಇಲ್ಲಿ ನಾಟ್ಯ ಕಾರ್ಯಕ್ರಮ ಮಾಡಲು ಅವಕಾಶ ಮಾಡಿಕೊಟ್ಟಂಥ ನನ್ನ ಗುರುಗಳಿಗೆ ಹಾಗೂ ಅಮ್ಮು ಅಕ್ಕಂಗೆ ಅನಂತ ಧನ್ಯವಾದಗಳು. ನನ್ನ ಎಲ್ಲ ಬಾಲ್ಯದ ನೆನಪು ಇಲ್ಲೇ ಕಳೆದಿದ್ದೇನೆ. ನನ್ನ ಬಾಲ್ಯ ಸಣ್ಣಲ್ಲಿರುವಾಗ 7 ವರ್ಷದ ಮಗು ನಾನು ಇಲ್ಲಿ ಬರುವಾಗ ನನ್ನ ಏನೇ ಬಾಲ್ಯ ಅಂತ ನೆನೆಸ್ಕೊಂಡ್ರೆ ಅದು ಗುರುಗಳ ಮನೆಯೇ ನೆನಪಾಗತ್ತೆ. ಅಮ್ಮು ಅಕ್ಕ ನಾವು ಬೀಚಿಗೆ ಹೋದರೆ ಬೈತಿದ್ರು, ಆವಾಗ ಸಿಟ್ಟು ಬರ್ತಿತ್ತು ನಮಗೆ ಆಟ ಆಡೋಕ್ಕೆ ಬಿಡಲ್ವಲ್ಲ ಅಂತ. ಅದೀಗ ಅರ್ಥ ಆಗುತ್ತೆ, ನನಗೂ ಮಕ್ಕಳಿದ್ದಾರೆ, ಯಾಕೆ ಆ ಕಾಳಜಿಯಿಂದ ಪ್ರೀತಿಯಿಂದ ನಮ್ಗೆ ಹೇಳ್ತಿದ್ರು ಅವರು ಅಂತ. ನಮಗೆ ಒಂದು ಶಿಸ್ತು ಜೀವನದಲ್ಲಿ ಹೇಗಿರಬೇಕು, ಒಂದು ಮನುಷ್ಯ ಡಿಸಿಪ್ಲಿನ್ಡಾಗಿ ಹೇಗಿರಬೇಕು ಅನ್ನೋದು ಗುರುಗಳಿಗೆ ಹೇಳ್ಕೊಟ್ರು. ಅದೇ ಸಂಸ್ಕಾರವನ್ನು ನಾನು ನನ್ನ ಮಕ್ಕಳಲ್ಲಿಯೂ ಕೊಡ್ತಾಯಿದ್ದೀನಿ, ಸ್ಟೂಡೆಂಟ್ಸಿಗೂ. ಆ ಶ್ರದ್ಧೆ, ಡ್ಯಾನ್ಸಿಗೆ ಫಸ್ಟ್ ಬೇಕಾಗೋದು ಆ ಶ್ರದ್ಧೆ. ಅದನ್ನು ಯಾವಾಗಲೂ ನನಗೆ ದೇವರು ಕರುಣಿಸಲಿ. ನನ್ನ ಗುರುಗಳಿಗೆ ಹೀಗೆ 100 ವರ್ಷ ಇನ್ನೂ ಜಾಸ್ತಿ ಅವರಿಗೆ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಅವರು ಚೆನ್ನಾಗಿ ಬಾಳಲಿ ಅಂತ ಆಶಿಸ್ತೀನಿ. ಹೀಗೆ ಪ್ರತಿಯೊಂದು ತಿಂಗಳು ಒಂದೊಂದು ಶಿಷ್ಯರು ಬಂದು ನಮ್ಮ ನೃತ್ಯ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟಂಥ ಅಮ್ಮು ಅಕ್ಕಂಗೆ ನನ್ನ ಗುರುಗಳಿಗೆ ಅನಂತ ಧನ್ಯವಾದಗಳು. ಇದು ಒಂದು ಸಾಸಿವೆ ಕಾಳು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಅವ್ರು ಹೇಳಿಕೊಟ್ಟ ವಿದ್ಯೆನೇ ಅವ್ರ ಮುಂದೆನೇ ಮಾಡೋದು ಅಂದರೆ ತುಂಬ ಭಯ ಆಗ್ತಾಯಿತ್ತು ನನಗಿವತ್ತು. ಸಾಸಿವೆ ಕಾಳಷ್ಟು ನಾನು ಪ್ರಯತ್ನ ಮಾಡಿದ್ದೀನಿ. ಅದು ಏನಾಗಿದೆಯೋ ನೀವೇ ಹೇಳಬೇಕು. ತಪ್ಪಿದರೆ ದಯವಿಟ್ಟು ತಿದ್ದಿ ನನ್ನನ್ನು ಕ್ಷಮಿಸಬೇಕು. ಧನ್ಯವಾದಗಳು. ಸುಗ್ಗನಹಳ್ಳಿ ಷಡಕ್ಷರಿ. ಸಂಗೀತ ಸಂಯೋಜನೆ ವಿದ್ವಾನ್ ಬಾಲಸುಬ್ರಹ್ಮಣ್ಯ ಶರ್ಮಾ. ಮಂಗಳವು ಮಂಗಳವು ಶುಭ ಸಿದ್ಧಿ ಮಂಗಳವು ಮಂಗಳವು ಚೈತನ್ಯಧೀಶಕ್ತಿಗೆ. ಮಂಗಳವು ಮಂಗಳವು ಶುಭ ಸಿದ್ಧಿ ಮಂಗಳವು ಮಂಗಳವು ಚೈತನ್ಯಧೀಶಕ್ತಿಗೆ. ಮೊದಲಿಗೆ ಮಂಗಳವು ಭೂತಾಯಿ ಮಾನಿಗೆ ಪದವಿಟ್ಟ ಪಾಮರರ ಪರಿತಾಪ ಹರಿಸು. ಮೊದಲಿಗೆ ಮಂಗಳವು ಭೂತಾಯಿ ಮಾನಿಗೆ ಪದವಿಟ್ಟ ಪಾಮರರ ಪರಿತಾಪ ಹರಿಸು. ವಾಮಹಸ್ತ ಅಗ್ನಿ ಬಲಕರದಿ ಢಮರು ಏಕಪಾದ ನೃತ್ಯ ನಟರಾಜ ಶರಣು. ವಾಮಹಸ್ತ ಅಗ್ನಿ ಬಲಕರದಿ ಢಮರು. ಬ್ರಹ್ಮ ವಿಷ್ಣು ರುದ್ರ ಪ್ರತಿರೂಪ ಗುರುವಿಗೆ ಶ್ರುತಿಲಯಾದ್ವೈರ್ಯು ಸಂಗೀತ ಶಕ್ತಿಗೆ. ದೈವ ಸ್ವರೂಪಿ ರಸಿಕ ಸಂಪನ್ನರಿಗೆ ಮಾತಾ ಪಿತಾದಿ ಸಕಲ ಬಂಧುಗಳಿಗೆ. ದೈವ ಸ್ವರೂಪಿ ರಸಿಕ ಸಂಪನ್ನರಿಗೆ ಮಾತಾ ಪಿತಾದಿ ಸಕಲ ಬಂಧುಗಳಿಗೆ. ಮಂಗಳವು ಮಂಗಳವು ಶುಭ ಸಿದ್ಧಿ ಮಂಗಳವು ಮಂಗಳವು ಚೈತನ್ಯಧೀಶಕ್ತಿಗೆ. ಮಂಗಳವು ಚೈತನ್ಯಧೀಶಕ್ತಿಗೆ. ಮಂಗಳಂ ಜಯ ಮಂಗಳಂ ಮಂಗಳಂ ಜಯ ಮಂಗಳಂ ಜಯ ಮಂಗಳಂ ಜಯ ಮಂಗಳಂ ಜಯ ಮಂಗಳಂ ಜಯ ಮಂಗಳಂ ಮಂಗಳಂ. ಬಂದಂತಹ ತಾವೆಲ್ಲ ರಸಿಕರು, ಇಂದಿನ ಚೀಫ್ ಗೆಸ್ಟ್ ಆದಂಥ ಜಯಂತ್ ಸರ್ ಹಾಗೂ ಶಾರದಾಮಣಿ ಅಕ್ಕ, ಚಂದ್ರಶೇಖರ್ ನೌಡ ಸರ್, ಹಾಗೆ ಎಲ್ಲರೂ ಯಾರ್ಯಾರು ಇವತ್ತು
ನನ್ನ ಕಾರ್ಯಕ್ರಮ ನೋಡಲು ಬಂದಿದ್ದೀರಿ. ನಿಮಗೆಲ್ಲರಿಗೂ ಅನಂತ ಧನ್ಯವಾದಗಳು. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹಿಂದ್ಗಡೆ ಕರ್ಟನ್ ಹಿಂದೆ ಮುಂದೆ ಯಾರ್ಯಾರು ಸಹಾಯ ಮಾಡಿದ್ದೀರಿ ಎಲ್ಲರಿಗೂ ಅನಂತ ಧನ್ಯವಾದಗಳು. ಸುಮಾರು 45ರಿಂದ 50 ನಿಮಿಷಗಳಷ್ಟು ಸಮಯ ಇಲ್ಲಿ ಇವತ್ತು ಕಾರ್ಯಕ್ರಮ ನೀಡಿರುವಂತಹ ದೂರದ ಶಾಂತಲಾ ನಾಟ್ಯಾಲಯದ ನೃತ್ಯ ನಿರ್ದೇಶಕಿ, ನಮ್ಮ ಗುರುಗಳ ಹಿರಿಯ ಶಿಷ್ಯವು ಹೌದು ವಿದುಷಿ ರೇಖಾ ಹೆಗ್ಡೆ ಅವರು ತನ್ನ ಪ್ರಬುದ್ಧವಾದಂತಹ ಒಂದು ಅಭಿನಯ ಹಾಗೆ ಒಳ್ಳೆಯ ನರ್ತನದ ಮುಖಾಂತರ ಕಾರ್ಯಕ್ರಮವನ್ನು ನೀಡಿದ್ದಾರೆ. ಒಂದು ವಿಷಯ ನಾನಿಲ್ಲಿ ಹೇಳಲೇಬೇಕು. ರೇಖಾ ಹೆಗ್ಡೆ ಆಗ್ಲೇ ಹೇಳಿದಾಗ ಚಿಕ್ಕಂದಿನಿಂದಲೇ ಗುರುಗಳ ಮನೆಯಲ್ಲೇ ಕಲ್ತಂತಹ ವಿದ್ಯಾರ್ಥಿನಿ. ಆನಂತರ ಗುರುಗಳು ಬೆಳಗಾವಿಯಲ್ಲಿ ನೃತ್ಯ ತರಗತಿಯ ನೀನು ಮಾಡಲಿಕ್ಕೆ ಶಕ್ತಳು ಅಂತ ಹೇಳಿ ನೃತ್ಯ ತರಗತಿಯನ್ನು ಅಲ್ಲಿ ಮಾಡಿಸಿಕೊಟ್ರು. ಆ ನಂತರ ಎಷ್ಟೋ ಸಮಯ ಗುರುಗಳನ್ನು ಅಲ್ಲಿ ಕರೆಸ್ಕೊಂಡು ಮನೆಯಲ್ಲೇ ಪಾಠವನ್ನು ಕಲ್ತಂತಹ ವಿದ್ಯಾರ್ಥಿಗಳು ರೇಖಾ ಹಾಗೂ ಅವಳ ಸಹೋದರಿಯರು. ಇನ್ನೂ ಒಂದು ವಿಷಯ, ಬಹುಶಃ ಇವತ್ತಿನ ದಿವಸ ಬೆನ್ನು ನೋವು, ಬಹುಶಃ ಕಳೆದ ಹಲವಾರು ವರ್ಷಗಳಿಂದ ಬೆನ್ನು ನೋವಿನಲ್ಲಿ ಸ್ವಲ್ಪ ಸಮಯ ನೃತ್ಯ ಮಾಡುವುದನ್ನು ದೂರ ಮಾಡಿದ್ರು, ನೃತ್ಯವನ್ನು ಹೇಳಿಕೊಡ್ತಾ ಇದ್ರು, ಒಳ್ಳೆ ಮಕ್ಕಳನ್ನು ತಯಾರು ಮಾಡ್ತಿದ್ರು. ಆದ್ರೆ ಗುರುಗಳ ಈ ಒಂದು 90ರ ಈ ಹರ್ಷದಲ್ಲಿ ನಾನು ಒಂದು ಸಣ್ಣ ಸೇವೆಯನ್ನು ಕೊಡ್ಬೇಕಂತೇಳಿ ಕಳೆದ ತಿಂಗಳೇ ಕೊಡ್ಬೇಕಾಗಿತ್ತು, ಆಗ್ಲಿಲ್ಲ. ಇವತ್ತು ಬಂದು ಇಲ್ಲಿ ಕಾರ್ಯಕ್ರಮ ನೀಡಿದಾಳೆ. ಅದರಲ್ಲೂ ಸಹ ಅವ್ರ ಯಜಮಾನ್ರೊಟ್ಟಿಗೆ ಕಾರಲ್ಲೇ ಬರ್ಬೇಕಿತ್ತು, ಕಾರಲ್ಲಿ ಕೂತು ಬರ್ಲಿಕ್ಕೆ ಬೆನ್ನು ನೋವು ಆಗ್ತದೆ ಅಂತ ಹೇಳಿ ನಿನ್ನೆ ಬಸ್ಸಿನಲ್ಲಿ ಮಲ್ಕೊಂಡು ಬಂದು ಇವತ್ತಿಲ್ಲಿ ಈಗ ಅವರ ಯಜಮಾನ್ರಲ್ಲಿ ಇನ್ನು ಬರ್ಬೇಕಷ್ಟೇ, ಬೇರೆ ಕಾರ್ಯಕ್ರಮ ನಾಳೆ ಉಂಟು. ಹಾಗಾಗಿ ಬಸ್ಸಿನಲ್ಲಿ ಬಂದು ಮಲ್ಕೊಂಡು ಬಂದು ಇವತ್ತಿಲ್ಲಿ ಬಹುಶಃ ಟ್ಯಾಬ್ಲೆಟ್ ತಕೊಂಡು ಕಾರ್ಯಕ್ರಮ ನೀಡಿದ ನಿಜಕ್ಕೂ ಅಭಿನಂದನೆಗಳು ರೇಖಾ, ಅಭಿನಂದನೆಗಳು. 2 ಮುದ್ದಾದ ಗಂಡು ಮಕ್ಕಳನ್ನು ನೀನಾದ ಹಾಗೆ 2 ಮುದ್ದಾದ ಗಂಡು ಮಕ್ಕಳು, ಒಳ್ಳೆಯ ಅಶೋಕ್ ಅವರ ಪತಿ, ಒಳ್ಳೆಯ ಸುಖ ಸಂಸಾರ, ಬೆಳಗಾವಿಯಲ್ಲಿ ಕಲೆಯನ್ನು ಪ್ರಚಾರ ಪ್ರಸಾರ ಮಾಡುತ್ತಾ ಅತ್ಯಂತ ಗುರುಗಳು ಯಾವ ರೀತಿಯಲ್ಲಿ ಆಗ್ಲೇ ಹೇಳಿದ ಹಾಗೆ ಯಾವ ರೀತಿಯಲ್ಲಿ ಆ ಚೌಕಟ್ಟಿನಲ್ಲಿ ನೃತ್ಯವನ್ನು ಕಲ್ತಿದ್ದಾರೋ ಅದೇ ರೀತಿಯಲ್ಲಿ ಅಲ್ಲಿ ನೃತ್ಯವನ್ನು ಹೇಳಿಕೊಡ್ತಾರೆ ಅಂತ ಹೇಳಲಿಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. ಬಹುಶಃ ಇನ್ನೊಂದು ನೋಡಿರ್ಬೋದು ಮಕ್ಕಳೇ, ಕೊನೆಯಲ್ಲಿ ಮಂಗಳ ಮಾಡುವಾಗ ನೋಡಿ ಅವರ ದೇಹ ಪ್ರಕೃತಿ ಹೇಗುಂಟು, ಆದ್ರೂ ಆ ಅರೆಮಂಡಿ ಕೂತು ಕೆಳಗೆ ನಮಸ್ಕಾರ ಮಾಡುವಾಗ ಕಾಲು ಎಷ್ಟು ಅಗಲ ಇಟ್ಟು ಹೀಗೆ ಕೂತಿದ್ದಾರೆ ಅಂತ ಹೇಳುವಂಥದ್ದು ನೀವು ಗಮನಿಸಿರ್ಬೋದು. ಬಹುಶಃ ಇವತ್ತಿನ ಇದರಲ್ಲಿ ಹೆಚ್ಚಿನ ಮಕ್ಕಳಿಗೆ ಹಾಗೆ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ, ಕಾಲು ಇಷ್ಟು ಅಗಲ ಇಟ್ಟು ಕೂತ್ಕೊಳ್ಳಿಕ್ಕೆ ಆಗೋದು, ಇಷ್ಟೇ ಹೋಗುದು. ರೇಖಾ ಹೆಗ್ಡೆ ಅವರು ಕೂತ್ಕೊಂಡಾಗ ನೀವು ಗಮನಿಸಿರ್ಬೋದು. ಇದು ಅಡವುಗಳು ನಾವು ಪರಿಪಕ್ವವಾದಾಗ ಮಾತ್ರ ಇದು ಸಾಧ್ಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಾಗೆ ಕಾರ್ಯಕ್ರಮದ ಸಣ್ಣ ಸಭಾ ಕಾರ್ಯಕ್ರಮಕ್ಕೆ ನಾವು ಅಣಿಯಾಗೋಣ. ಇವತ್ತಿನ ಕಾರ್ಯಕ್ರಮದ ಅಭ್ಯಾಗತರಾದಂಥ ಶ್ರೀಯುತ ಜಯಂತ್ ಉಳ್ಳಾಲ್, ನಮ್ಮ ಕುಡ್ಲ ವಾಹಿನಿಯ ಒಬ್ಬ ಪ್ರಬುದ್ಧ ಹಾಗೂ ಹಿರಿಯ ಛಾಯಾಗ್ರಾಹಕ. ನಮ್ಮ ಕುಡ್ಲ ವಾಹಿನಿ ನಮ್ಮ ಜಿಲ್ಲೆಯಲ್ಲಿ ತುಳುವಿನಲ್ಲಿ ಪ್ರಪ್ರಥಮವಾಗಿ ಆ ತುಳು ಭಾಷೆಯನ್ನು ಅದರಲ್ಲಿ ಕಾರ್ಯಕ್ರಮವನ್ನು ಪ್ರಚಾರ ಪ್ರಸಾರ ಇಡೀ ದೇಶಾದ್ಯ ಅಲ್ಲದೆ ಹೊರ ದೇಶಗಳಲ್ಲೂ ಕಾರ್ಯಕ್ರಮ ಪ್ರಚಾರ ಪ್ರಸಾರ ಮಾಡೋದಲ್ಲಿ ನಂಬರ್ 1 ವಾಹಿನಿ ನಮ್ಮ ಕುಡ್ಲ ವಾಹಿನಿ. ಆ ನಮ್ಮ ಕುಡ್ಲ ವಾಹಿನಿಯ ಹಿರಿಯ ಛಾಯಾಗ್ರಾಹಕ ಶ್ರೀಯುತ ಜಯಂತ್ ಉಳ್ಳಾಲ್. ಜಯಂತ್ ಉಳ್ಳಾಲ್ ದಯಮಾಡಿ ಬನ್ನಿ ವೇದಿಕೆಗೆ. ಗುರುಗಳಾದಂತಹ ಉಳ್ಳಾಲ ಮೋಹನ್ ಕುಮಾರ್ ಸರ್, ಚಿಕ್ಕದಾದ ಚೊಕ್ಕದಾದ ಕಲಾವಿದೆಯನ್ನ ಹರಸುವ ಕಾರ್ಯಕ್ರಮದ ಔಚಿತ್ಯವನ್ನು ತಮಗೆಲ್ಲರಿಗೂ ಉಣಪಡಿಸುವಂತಹ ಈ ಒಂದು ಸಣ್ಣ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಆಗ್ಲೇ ನಾನು ಹೇಳಿದಾಗೆ ಶ್ರೀಯುತ ಜಯಂತ್ ನಮ್ಮ ಕುಡ್ಲ ವಾಹಿನಿಯ ಹಿರಿಯ ಛಾಯಾಗ್ರಾಹಕರು. ಮಾತ್ರ ಅಲ್ಲ, ಜಯಂತ್ ಒಂದು ವಿಷಯ ನಾ ಹೇಳಲೇಬೇಕು. ಜಯಂತರಿಗೆ ಬಹುಶಃ ಎಲ್ಲ ನಮ್ಮ ಜಿಲ್ಲೆಯ ನೃತ್ಯ ಕಲಾವಿದರು, ಸಾಹಿತ್ಯ ಎಲ್ಲ ಕಲಾವಿದರ ಅತ್ಯಂತ ನಿಕಟ ಸಂಪರ್ಕ ಇರುವುದು ಶ್ರೀಯುತ ಜಯಂತ್ ಅವರಿಗೆ ಅಂತ ಹೇಳಲಿಕ್ಕೆ ನಾನು ತುಂಬಾ ಸಂತೋಷ ಪಡ್ತೇನೆ.
ಇವತ್ತು ಆದ್ರೆ ಜಯಂತ್ ಬೇರೆ ಅಲ್ಲ, ನಮ್ಮ ಕುಡ್ಲ ವಾಹಿನಿ ಕರ್ಕೆರು ಬೇರೆ ಅಲ್ಲ. ಅವರಿಬ್ಬರು ಕರ್ಕೆರೆ ಯಾವಾಗ್ಲೂ ಹೇಳಿಕೊಂಡು ನಮ್ಮ ಸಹೋದರನೇ ಅಂತೇಳಿ ಜಯಂತ್ ಅವರು ಆ ತರ ಅವರು ಸಹೋದರ ಆ ಮನೋಭಾವದಲ್ಲಿದ್ದಾರೆ. ಇದು ನಿಜಕ್ಕೂ ತುಂಬಾ ಸಂತೋಷ ಜಯಂತ್ ಅವರೇ. ಹಾಗಾಗಿ ಶ್ರೀಯುತ ಜಯಂತ್ ಇವರಿಗೆ ತುಂಬ ಹೃದಯದ ಸ್ವಾಗತ ಸುಸ್ವಾಗತ. ಅವರಿಗೆ ನಾಟ್ಯ ನಿಕೇತನದ ಪರವಾಗಿ ಗೌರವದ ಶಾಲು ಹಾಗೂ ಸ್ಮರಣಿಕೆ ನೀಡಲಿಕ್ಕೆ ಗುರುಗಳು ಶ್ರೀಮತಿ ರಾಜಶ್ರೀ ಅವರು ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ಹೇಳಿ ಕೇಳಿಕೊಂಡಿದ್ದಾರೆ. ಇವತ್ತಿನ ಕಾರ್ಯಕ್ರಮದ ಅಭ್ಯಾಗತರು ಶ್ರೀಯುತ ಜಯಂತ್ ಅವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಎರಡು ಮಾತನಾಡಬೇಕು. ಈರೆ ರಡ್ಡು ಪಾತೆರೋಡೆ ಇನ್ನಿತ ದಿನಾಟ ಮಲ್ಲಿಜಿ ಪಾತೆರಲೆ ಕಡಿಮೆ ಮಾತಾಡೋದಿಲ್ಲ ನಾನು. ಇವತ್ತು ಕಾರ್ಯಕ್ರಮ ತುಂಬ ಖುಷಿ ಆಯ್ತು ನನಗೆ. ಮತ್ತು ನಮ್ಮ ಗುರುಗಳ ಎದುರುಗಡೆ ಏನು ವಿಷಯ ಮಾತಾಡ್ಲಿಕ್ಕಿಲ್ಲ ನಮಗೆ. ಹಾಗೆ ತುಂಬ ಒಳ್ಳೆಯದಾಗಿದೆ. ಬಹುಶಃ ಮಾತು ಕಡಿಮೆ, ದುಡಿಮೆ ಜಾಸ್ತಿ ಅವರದು. ಹಾಗಾಗಿ ಜಯಂತ್ ಅವರು ಎಲ್ಲರಿಗೂ ಅತ್ಯಂತ ಅವರು ಸಂಬಂಧಿಕರು, ನಿಕಟ ಅಲ್ಲ, ಎಲ್ಲ ಅವರಲ್ಲಿ ಯಾವುದೇ ಜಾತಿ ಭೇದ ಯಾವುದು ಇದಿಲ್ಲ, ಧರ್ಮ ಅಂತೇಳಿ ಎಲ್ಲರನ್ನು ಅತ್ಯಂತ ಪ್ರೀತಿಯಿಂದ ಕಾಣುವಂತಹ ಒಂದು ಮನೋಭಾವ ಉಳ್ಳವರು ಶ್ರೀಯುತ ಜಯಂತ್ ಅವರು. ಜಯಂತ್ ಅವರೇ, ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಗುರುಗಳಾದ ಉಳ್ಳಾಲ ಮೋಹನ್ ಕುಮಾರ್ ಇವರಿಂದ ನುಡಿಮುತ್ತುಗಳು. ಗುರುಭ್ಯೋ ನಮಃ. ನಮ್ಮ ಆರಾಧ್ಯ ದೇವರಾದ ನಟರಾಜರಿಗೆ ಸಾಷ್ಟಾಂಗವರು ವಂದನೆ ಮಾಡುತ್ತಾ ಎಲ್ಲರಿಗೂ ನಮಸ್ಕಾರ ಮಾಡುತ್ತಾ, ಇವತ್ತು ಕಾರ್ಯಕ್ರಮ ನೀಡಿ ಸೇವೆ ಸಲ್ಲಿಸಿದ ನನ್ನ ಹಿರಿಯ ಶಿಷ್ಯೆ ರೇಖಾ ಹೆಗಡೆ, ಇವರ ನೃತ್ಯ ಈ ಕ್ಷೇತ್ರದಲ್ಲಿ ಅವಳಿಗೆ ಒಂದು ಸ್ಥಾನ ದೊರಕಿದೆ, ಅದು ನನಗೆ ಗೊತ್ತುಂಟು. ಆದರೆ ಇವತ್ತು ಇನ್ನೂ ಕೂಡ ಅವಳು ಎಷ್ಟು ಎತ್ತರಕ್ಕೆ ಏರಿದ್ದಾಳೆ ಎಂಬುದನ್ನು ನನ್ನ ಎದುರು ಮನದೊಟ್ಟು ಮಾಡಿದ್ದಾಳೆ. ಹಾಗೆ ಇನ್ನೂ ಕೂಡ ಇದರಲ್ಲಿ ತುಂಬ ಸೇವೆ ಮಾಡಿ ಅನುಗ್ರಹ ಮಾಡಬೇಕಂತ ದೇವರಲ್ಲಿ ಬೇಡಿಕೊಳ್ತೇನೆ. ಮತ್ತು ರೇಖಾ ಹೆಗಡೆ ಇಲ್ಲಿ ಬಂದ ವಿಷಯ ಒಂದು ಹೇಳಲೇಬೇಕಾಗ್ತದೆ. ಮಂಗಳೂರಿನ ಒಬ್ಬರು ದೊಡ್ಡ ವಿದ್ವಾಂಸರ ಮಗಳು ನಿಮ್ಮ ಊರಿನ ಬೆಳಗಾಂ ಒಂದು ಹೆಸರು ನನಗೆ ಬರುವುದೇ ಇಲ್ಲ, ಶಿವಮೊಗ್ಗವೇ ಬರುವುದು. ಬೆಳಗಾಂ ನಡೆದಿತ್ತಂತೆ. ಆಗ ಇವರು ಚಿಕ್ಕ ಮಕ್ಕಳು, ಇವರನ್ನು ತನ್ನ ಮಕ್ಕಳಂತೆ ಅಮ್ಮನ ತಂಗಿ, ಅವರು ಬ್ಯಾಂಕಿನ ಉದ್ಯೋಗಿ, ಇವರನ್ನು ಸಾಕಿದವರು. ಅವರ ಕಾರ್ಯಕ್ರಮ ನೋಡಿ ಇವಳು ತುಂಬ ಚಿಕ್ಕವಳು, ಅವಳು ಸ್ವಲ್ಪ ದೊಡ್ಡವಳು. ಎಷ್ಟು ವ್ಯತ್ಯಾಸ ನಿಮಗೆ? 2 ವರ್ಷಕ್ಕೆ. ಹಾಗೆ ನಮ್ಮ ಮಕ್ಕಳಿಗೆ ನೃತ್ಯ ಕಲಿಸಬೇಕಂತ ಆ ಗುರುಗಳ ಹತ್ರ ಹೋದ್ರಂತೆ, ಮಂಗಳೂರಿನವರು, ನಾನು ಹೆಸರು ಹೇಳೋದಿಲ್ಲ. ಹಾಗೆ ಇಂಥ ದಿವಸ ಬರುವುದಂತೇಳಿ ಮತ್ತೆ ಒಂದು ರಜೆ ಸಮಯದಲ್ಲಿ ನಾವು ಬರ್ತೇವೆ, ಮತ್ತು ಬಿಟ್ಟು ನಾವು ಹೋಗೋದು, ಚಿಕ್ಕ ಮಕ್ಕಳು. ಬಹುಶಃ ಅವಳು ಒಬ್ಬಳೇ ಕಾಣ್ತಾರಲ್ಲ, ಇಬ್ಬರು. ಹೌದಕ್ಕ? ಹೌದು. ಅವಳಿಗೆ ಇಲ್ಲಿ ನಿಲ್ಲಿಸಬೇಕು ಅಂತ. ಅದು ಆಯ್ತೆಲ್ಲ ಒಪ್ಪಿ, ಮತ್ತೆ ಇಷ್ಟು ದಕ್ಷಿಣ ಇಡಬೇಕು, ಹಾಗೆ ಆಗಬೇಕು, ಅದೆಲ್ಲ ಇರ್ತದೆ ಕೆಲವರದ್ದು. ಹಾಗೆ ಬಂದು ಕ್ಲಾಸಿಗೆ ಸೇರಿ ಆದ ಮೇಲೆ ನಿಲ್ಲಿಕ್ಕೆ ಇಲ್ಲಿ ಸಾಧ್ಯ ಇಲ್ಲ, ನೀವು ಬೇರೆ ಏನಾದರೂ ಏರ್ಪಾಡು ಮಾಡಬೇಕಂತ ಹೇಳಿದ್ರಂತೆ. ಅವರು ಬ್ಯಾಂಕ್ ಉದ್ಯೋಗಿ. ಆಗ ಏನು ಮಾಡೋದು ಅಂತ ಸೇರಿಸಿ ಆಯಿತು. ಬೇಜಾರು ಆಯಿತು ಸ್ವಲ್ಪ ಅವರಿಗೆ. ತುಂಬ ನೃತ್ಯ ಪ್ರಿಯ ಅವರು. ಹಾಗೆ ಅವರ ಸಂಬಂಧಿಕರೊಬ್ಬರು ಮೂಡುಬಿದ್ರಿಯಲ್ಲಿದ್ದಾರೆ. ಮೂಡುಬಿದ್ರಿಯಲ್ಲಿ ನಾಗಣ್ಣ ಶೆಟ್ಟಿ ಅಂತಿದ್ದಾರೆ, ಅವರ ಮಗಳು ಉಷಾ ಅಂತ, ಅವಳು ನನ್ನ ಹತ್ರ ಕಲಿತವರು. ಅವರ ಬಿಡಾರದಲ್ಲಿ ಇವರಿಗೆ ಸಂಬಂಧ ಇರುವವರೊಬ್ಬರು ಲೆಕ್ಚರರ್ ಅಲ್ಲ, ಅವರಿದ್ದರು. ಅವರ ಮನೆಗೆ ಹೋದರು.
ಹೋಗುವಾಗ ಏನು ಬಂದದಂತ ಬರುವಾಗ ಹೀಗೀಗೆ ಆಯ್ತು. ಆಗ ಉಷಾ ಹೇಳಿದಂತೆ, ನಿಮಗೆ ನಮ್ಮ ಗುರುಗಳ ಹತ್ರ ಕಲಿಬೋದಿತ್ತಲ್ಲ ಅಂತೇಳಿ. ಅದಕ್ಕೆ ಯಾರನ್ನು ನಮ್ಗೆ ಗೊತ್ತಿಲ್ಲ ಏನು ಮಾಡೋದು ಅಂತ. ಹಾಗೆ ಇವಳ ಚಿಕ್ಕ ತಾಯಿಯನ್ನು ನಾನು ಏಕವಚನದಲ್ಲೇ ಮಗಳ ಹಾಗೆ ಕರೆಯುವುದು. ಹೆಸರಂತ ಸೇಮತಿ ಮನೆಗೆ ಬಂದರು. ಬಂದು ಏನು ನೃತ್ಯ ಕಲಿಬೇಕು ಸರ್, ನಾವು ಇಲ್ಲಿ ಬಿಟ್ಟು ಹೋದ್ರಿ ರಜೆ ಸಮಯದಲ್ಲಿ ನೀವು. ಆಗ ನನ್ನ ಹೆಂಡತಿ ಬಂದು ಎಲ್ಲದಕ್ಕೆ ಅವಳು ಬರ್ತಾಳೆ ಎದುರಿಗೆ. ಅಯ್ಯೋ ಇರಲಿ ಅಪ್ಪ, ನನ್ನ ಮಕ್ಕಳೊಟ್ಟಿಗೆ ಅವರನ್ನು ನಾನು ನೋಡಿಕೊಳ್ತೇನೆ, ಮತ್ತು ಫೀಸು ಗೀಸು ಅದೆಲ್ಲ ಮತ್ತೆ ನೋಡುವ, ಕಲೀಲಿ ಈಗ ಅಂತೇಳಿ ಇಲ್ಲಿ ಸೇರಿಸಿತು. ಇವಳು ಕೂಡ ಚಿಕ್ಕವಳಾಗ ಸ್ವಲ್ಪ ತುಂಟಿ ಸೇರಿಸಿತು. ಹಾಗೆ ಅಲ್ಲಿಂದ ಆರಂಭ ಆದದ್ದು ಇದು. ಮತ್ತು ನನ್ನ ಹೆಂಡತಿ ಇವರನ್ನು ನಮ್ಮ ಮಕ್ಕಳ ಹಾಗೆ ನೋಡಿಕೊಂಡು ಎಲ್ಲ ವಿಷಯದಲ್ಲಿ ಕೂಡ ಅವರ ಬಟ್ಟೆ ಬರೆ ಹೋಗಿ ನಮಗೇನು ಕೆಲಸಕ್ಕೆ ಜನ ಇಟ್ಟು ಮಾಡುವಂಥ ಇದು ಇರಲಿಲ್ಲ. ಎಲ್ಲ ಮಾಡ್ಕೊಂಡು ತುಂಬ ಪ್ರೀತಿಯಿಂದ ಹಾಗೆ ಇವರ ಪಾಠ ಶುರುವಾದ್ದು. ಹಾಗೆ ಕೆಲವು ಸಲ ರಜೆಯಲ್ಲಿ ನಾನು ಅಲ್ಲಿ ಹೋಗುವುದು, ರಜೆ ಇದ್ದರೆ ಇವರು ಇಲ್ಲಿ ಬರೋದು, ಅಥವಾ ಕೆಲವು ಸಲ ಶಾಲೆಗೆ ರಜೆ ಮಾಡಿ ಅಲ್ಲಿ ಹೋಗುವುದು, ಹೀಗೆಲ್ಲ ಇತ್ತು. ಹಾಗೆ ಮತ್ತೆ ಜೂನಿಯರ್ ಪರೀಕ್ಷೆ ಕೂಡ ಇಲ್ಲೇ ಮಾಡಿದರು. ಸೀನಿಯರ್ ಪರೀಕ್ಷೆಗೆ ತಯಾರು ಮಾಡುವಾಗ ನನ್ನ ಕೆಲವರು ಇಲ್ಲಿ ಶಿಷ್ಯರಿದ್ದಾರೆ. ಹೌದು, ಶಿಷ್ಯರಿದ್ದಾರೆ ಕೆಲವರು. ಅವರಿಗೆ ಕೂಡ ಈ ಸಮಯದಲ್ಲಿ ಅವರಿಗೆ ಕೂಡ ಪಾಠ ಮಾಡಬೇಕು. ಅದರಲ್ಲಿ ಮುಖ್ಯವಾಗಿ ಇವರು ಚಂದ್ರಶೇಖರ ನಾವಡ ಅವರನ್ನು ಕೂಡ ಅಲ್ಲಿ ಒಟ್ಟಿಗೆ ಪಾಠ ಮಾಡುವಂತ ಅಲ್ಲಿ ಏನೆಲ್ಲ ಪಾಠ ಮಾಡಿ. ಮತ್ತು ನನಗೆ ಆಗ ಬಸ್ ಪ್ರಯಾಣ ಮಾಡಿದರೆ ಆಗ್ತಿರ್ಲಿಲ್ಲ. ಒಂದು ಕುತ್ತಿಗೆ ನೋವು, ಮತ್ತೊಂದು ಕಾಲು ನೋವು. ಒಂದು ಸಲ ಬಸ್ಸಿನಲ್ಲಿ ಹೋಗುವಾಗ ಇವಳ ಚಿಕ್ಕ ತಾಯಿಯ ಕರ್ಕೊಂಡು ಹೋಗುವಾಗ ನನಗೆ ಸತ್ಯ ತಪ್ಪಿ ಬಿದ್ದು ಬಿಟ್ಟಿದ್ದೆ ನಾನು. ಹಾಗೆ ಯಾರನ್ನಾದರೂ ಒಬ್ಬರನ್ನು ಕರೆದುಕೊಂಡು ಹೋಗಿದ್ದೆ. ಮಂಜೇಶ್ವರ ಬಾಲಕೃಷ್ಣನನ್ನು, ಪುತ್ತೂರಿನ ಬಾಲಕೃಷ್ಣನಲ್ಲಿ ಕರ್ಕೊಂಡು ಹೋಗ್ತಿದ್ದೆ. ಇವರಲ್ಲಿ ಒಟ್ಟಿಗೆ ಇವರಿಗೆ ಪಾಠ ಮಾಡಿ ಅಂತೂ ಇವರು ಕಲ್ತವರು. ಸಾಧಾರಣ ಒಂದು ಇದಕ್ಕೆ ಬರುವಾಗ ಏನಾಯ್ತು ಅಂದರೆ ಇಲ್ಲಿ ಒಂದು ಹುಷಾರಿದ್ದಾರೆ. ಅದಕ್ಕೆ ಮುಖ್ಯ ಕಾರಣ ಅಂದರೆ ಇವಳು ಕಲಿಸಿದ ಮಕ್ಕಳು, ಅದರಲ್ಲಿ ಒಬ್ಬಳು ತೇಜಸ್ವಿ ಅಂತ ಅವಳ ಹೆಸರು, ಇವಳೇ ಕಲಿಸಿದ್ದು. ಇವಳು ಪರೀಕ್ಷೆಗೆ ನಡುವಂಗ ಮಾಡೋದು ಹಿಮ್ಮೇಳೆಲ್ಲ ನನ್ನದೇ. ಅದು ಮಾಡಿ ಅವಳು ಆಗ ಒಳ್ಳೆ ಎಕ್ಸಾಮ್ನೆಲ್ಲ ಬರ್ತಿದ್ರು. ಅವಳು ಸ್ಟೇಟ್ನಲ್ಲಿ ಫಸ್ಟ್ ರ್ಯಾಂಕ್ ಬಂತು ಅವಳಿಗೆ. ಬಂದು ಇದು ನಿಜವಾಗಿ ಹೆಸರು ನನಗೆ ಕಷ್ಟಪಟ್ಟದ್ದು ಇವಳು ಮತ್ತು ಇವಳ ಅಕ್ಕ ಇಬ್ಬರು. ಹಾಗೆ ಮುಂದುವರಿತು. ಮತ್ತು ಇವಳು ಚಿಕ್ಕಮ್ಮನಿಗೆ ಬೆಂಗಳೂರಿನಲ್ಲಿ ವರ್ಗ ಆಯಿತಾ ಅಥವಾ ಅಲ್ಲಿ ಹೋಗುವಾಗ ಇವರಿಗೆ ಇಲ್ಲಿಂದ ಅಲ್ಲಿ ಸ್ವಲ್ಪ ಒಳ್ಳೆಯದಾಗುವುದು ಕರ್ಕೊಂಡೋಗಿ ಇವರು ಅಲ್ಲಿ ನಿಲ್ಲಿಸುವಾಗ ನನ್ನ ಹತ್ರ ಹೇಳಿ, ಯಾರ ಹತ್ರ ಒಂದು ಅಲ್ಲಿ ನಾನು ಹೇಳಿದೆ ಬಹಳ ಹೆಸರಿನವರು ತುಂಬ ಮಂದಿ ಇದ್ದಾರೆ, ಅದರಲ್ಲಿ ನರ್ಮದಾ ಅವರು ಆಗ್ಬೋದು ಅಂತ ಅಲ್ಲಿ ಸೇರಿಸಿ ಅಲ್ಲಿಂದ ಮುಂದೆ ಇವರ ವಿದ್ಯೆ ಇನ್ನೂ ಕೂಡ ಎಂತ ಅಭಿವೃದ್ಧಿ ಆಯಿತು. ಮತ್ತು ಈ ಹುಡುಗಿಗೆ ಫಸ್ಟ್ ರ್ಯಾಂಕ್ ಬಂದಿದಾಗ ಅವಳನ್ನು ಕೂಡ ಅಲ್ಲಿ ಸೇರಿಸ್ಬೇಕಲ್ಲ, ಏನು ಮಾಡಿ ಅವರಿಗೆ ಅವರು DC ಕಾಣ್ತದಲ್ಲ. ಹೌದು, ನನಗೆ ಫೋನ್ ಮಾಡಿ ಹೇಳಿದ್ರೆ ಅವಳನ್ನು ಕೂಡ ಸೇರಿಸಬೇಕಿತ್ತು, ಅದು ಮತ್ತೆ ಸೇರಿಸಬೇಕಿತ್ತು ಅಂತ. ಆಗ ನಾ ಹೇಳಿದೆ, ಸೇರಿಸೋದಾದ್ರೆ ಇವರು ಸೇರಿಸಿದಲ್ಲಿ ಸೇರಿಸೋದು ಒಳ್ಳೆಯದು ಅಂತ. ಆಗ ಅದೆಲ್ಲ ಮಾತಾಡಿ ಆದ ಮೇಲೆ ನನಗೆ ನರ್ಮದಾ ಫೋನ್ ಮಾಡಿದರು, ಆ ಹುಡುಗಿಗೆ ನಾಳೆ ಪಾಠಕ್ಕೆ ಬರ್ತಾಳೆ, ನೀವು ಫ್ಲೈಟ್ನಲ್ಲಿ ಆದರೂ ಬರಲೇಬೇಕು, ನೀವು ಬಂದ ಮೇಲೆ ಮಾತ್ರ ನಾನು ಪಾಠ ಶುರು ಮಾಡೋದು ಅಂತ. ನಾನು ಹಾಗೆ ರಾತ್ರಿ ಇಲ್ಲಿ ಬಸ್ಸಿನಲ್ಲಿ ಹೊರಟೆ. ಅಲ್ಲಿ ಹೋಗಿ ದೇವರ ಇದರಲ್ಲಿ ಹೀಗೆ ಎಲ್ಲ ಪೂಜೆ ಎಲ್ಲ ಮಾಡಿ ಶುರು ಮಾಡಿ ನನಗೇ ಶುರುವಿಗೆ ಹಾರ ಎಲ್ಲ ಹಾಕಿಸಿ ಅವರು ಒಳ್ಳೆಯ ರೀತಿಯಲ್ಲಿ ತಿಳ್ಕೊಂಡು, ಮತ್ತು ಅವಳು ಮುಂದುವರಿಸಿದಾಳ ಗೊತ್ತಿಲ್ಲ. ಕಲೆಯನ್ನು ಪ್ರೋತ್ಸಾಹಕರು ಕೂಡ ಬೇಕು. ಕಲೆ ಎಲ್ಲರಿಗೂ ಬರೋದಿಲ್ಲ, ಹುಟ್ಟು ಕಲಾವಿದರು ಅಂತ ಹೇಳ್ತಾರೆ, ಅವರು ಮುಂದುವರಿಸಿ ಅಂತ. ಅವರು ಹೋಗಿದ್ದಾರೆ ಅಂತ ಗೊತ್ತಿಲ್ಲ ನನಗೆ, ಆಮೇಲೆ ನನಗೆ ಗೊತ್ತಿಲ್ಲ. ಹಾಗೆ ಇವರು ಅಲ್ಲಿ ಇದಾಗಿ ಮತ್ತೆ ಊರಿಗೆ ಬಂದ ಮೇಲೆ ಅಲ್ಲಿ ಕ್ಲಾಸು ಮಾಡಬೇಕು ಅಂತ ಒಂದು ನನಗೂ ಆಯಿತು, ಇಲ್ಲಿ ಒಂದು ಒಳ್ಳೆಯದು ಮಾಡಿದ್ರು ಅಂತ. ಏನು ಮಾಡೋದು, ಆಗ ಶಾಂತಲ ನಾಟ್ಯಾಲಯ ಅಂತ ಅಲ್ವಾ, ನಾಟ್ಯಾಲಯ ಅಂತ ಮಾಡಿ ನನ್ನ ಈ ಕೈಯಲ್ಲಿ ಉದ್ಘಾಟನೆಲ್ಲ ಆಯಿತು. ಅಲ್ಲಿ ತುಂಬ ಸಮಯದಿಂದ ಅಕ್ಕ ತಂಗಿ, ಮತ್ತು ಅವಳಿಗೂ ಮದುವೆ ಆಯಿತು, ಇವಳಿಗೂ ವಿವಾಹ ಆಯಿತು. ಪ್ರೋಗ್ರಾಮ್ ಆಗಿದ್ದಾಗ ಯಾರಾದರೂ ಅವರ ಪ್ರೋಗ್ರಾಮ್ ನಾನು ಇಲ್ಲಿಂದ ಕರ್ಕೊಂಡು ಹೋಗ್ತಿದ್ದೆ, ಅದನ್ನು ಒಟ್ಟಿಗೆ ಎಲ್ಲ ಅವರು ಮಾಡೋದು ಹೀಗೆಲ್ಲ ಇತ್ತು. ಅಂತೂ
ತುಂಬ ಹೆಸರಿಗೆ ಬಂದಿದ್ದಾರೆ ಇವರು. ಆದರೂ ನನಗೆ ಅಂದಿನಿಂದ ಇಂದಿನವರೆಗೆ ಪ್ರತಿ ಗುರು ಪೂರ್ಣಿಮೆಗೆ ಇಬ್ಬರು ಫೋನ್ ಮಾಡಿ ಆಶೀರ್ವಾದ ಕೇಳ್ತಾರೆ. ಇನ್ನು ನವರಾತ್ರಿ ವಿಜಯದಶಮಿ ಕೂಡ ಅವರಿಗೆ ಬರಲಿಕ್ಕೆ ಆಗುವುದಿಲ್ಲ, ಮದುವೆ ಆಗಿ ಮಕ್ಕಳೆಲ್ಲ ಆಗುವಾಗ ಆಶೀರ್ವಾದ ಕೊಡಬೇಕಂತ. ಅಂದರೆ ಇವರು ನಮ್ಮ ಮನೆಯಲ್ಲಿ ಈಗ ಹೇಳಿಲ್ಲ ಅವಳು ಹೇಗೆ ಅಂತೇಳಿ, ಅದು ಇನ್ನೊಮ್ಮೆ ನಾನು ಹೇಳುವಂಥದ್ದು ಇದಿಲ್ಲ. ನಮ್ಮ ಮನೆ ಅವರ ಮನೆ ಒಂದೇ. ನಾನಲ್ಲಿ ಹೋಗುವಾಗಲೂ ಹಾಗೆ ನನಗೆ ಆಗಲೇ ಸ್ವಲ್ಪ ಕಾಲು ನೋವು ಅದೆಲ್ಲ ಇರುವಾಗ ಇವರ ಅಪ್ಪ ನನಗೆ ಎಣ್ಣೆ ಎಲ್ಲ ಹಚ್ಚಿ ತುಂಬ ಇದು ಮಾಡಿದ್ದಾರೆ. ಮತ್ತು ಇವಳ ಅಜ್ಜಿ ತಾಯಿಯ ತಾಯಿ ನನ್ನನ್ನು ಮಗನ ಹಾಗೆ ನೋಡಿದ್ದಾರೆ. ನನ್ನ ಏಕವಚನದಲ್ಲೇ ಕರೆಯುವುದು, ಮತ್ತು ಪಾಠ ಎಲ್ಲ ಮಾಡೋದು, ಗಡಿಗಡಿ ಬಂದು ತಿಂಡಿ ಇದನ್ನು ಕೊಡುವುದು, ತುಂಬ ಒಳ್ಳೆ ನೋಡಿದ್ದಾರೆ. ಅಮ್ಮನನ್ನು ನೋಡಿದ್ದಾರೆ. ಹಾಗೆ ನನಗೆ ಅದು ಒಂದು ಕುಟುಂಬದ ಮನೆಯ ಹಾಗೆ ಅಂದಿನಿಂದ ಇಂದಿನವರೆಗೆ ಒಳ್ಳೆ ರೀತಿಯಲ್ಲಿ ನಾವು ನಡ್ಕೊಂಡು ಬಂದಿದ್ದೇವೆ. ಅದು ಮತ್ತೆ ನನಗೆ ಇವತ್ತು ಗೊತ್ತುಂಟು. ಆದರೆ ಇವತ್ತು ನಾನು ಪ್ರತ್ಯಕ್ಷ ನೋಡಿದೆ, ಗುರುಗಳು ಒಂದು ಗುರಿ ದಾರಿ ತೋರಿಸ್ತಾರೆ. ಅದಕ್ಕೆ ಅಭ್ಯಾಸ ಮಾಡಿದ್ದನ್ನು ಆಯಕಟ್ಟಿನ ಒಳಗೆ, ಚೌಕಟ್ಟಿನ ಒಳಗೆ ಅದನ್ನು ಹೇಗೆ ಮಾಡ್ಬೋದೆಂಬುದನ್ನು ಯಾರು ಮಾಡಬೇಕಂದ್ರೆ ಇದನ್ನು ಮುಂದುವರಿಸಿಕೊಂಡು ಹೋಗುವವರು ಮಾಡಿ. ಎಲ್ಲರಿಗೂ ಆಗುವುದಿಲ್ಲ, ಮುಂದುವರಿಸಿಕೊಂಡು ಹೋಗುವವರು ಅದನ್ನು ಮಾಡಲೇಬೇಕು. ಅದರಲ್ಲಿ ಮಾಡಿದ್ದಾಳೆ ಅವಳು, ಮೇಲೆ ಬಿದ್ದಾಳೆ. ಬಹಳ ಪ್ರಸಿದ್ಧ ಒಬ್ಬರು ನೃತ್ಯ ಕಲಾವಿದ ಬೆಂಗಳೂರಿನಲ್ಲಿದ್ದಾರೆ, ಪಾರ್ಶ್ವನಾಥ್ ಅಂತ. ಅವರಿಗೆ ಕೂಡ ಪಾಠ ಮಾಡಿದ್ದಾರೆ. ಪಾಠ ಮಾಡಿ ಅವರು ಕಾಲೇಜ್ ಲೆವೆಲ್ನಲ್ಲಿ ನಮ್ಮ ಇಲ್ಲಿ ಯೂನಿವರ್ಸಿಟಿಯಲ್ಲಿ ಸ್ಪರ್ಧೆ ಆಗಿದ್ದಾಗ ನಾನು ಮತ್ತು ಜಯಲಕ್ಷ್ಮಿ ಆಳ್ವ ಇನ್ನು ಯಾರ ಒಂದು 2-3-4 ಜನ ಇದ್ದೆವು. ನಾವು ಅಲ್ಲಿ ಹೋಗಿದ್ದೆವು. ಇವಳೇ ನಟುವಂಗ ಮಾಡಿದ್ದು, ಹಿಮ್ಮೇಳವೇ ಆಗ ಮಾಡೋದು ಒಳ್ಳೆ ರೀತಿಯಲ್ಲಿ ಮಾಡಿ ಅವಳು ಫಸ್ಟ್ ಪ್ರೈಸ್ ತೆಗೆದಿದ್ದಾರೆ. ಅವರು ಯಾರು ಪಾರ್ಶ್ವನಾಥ ಅಂತ ಅವರು ಕೂಡ ದೊಡ್ಡ ಮನುಷ್ಯರಾಗಿದ್ದಾರೆ. ನನಗೇನು ಸಂತೋಷ ಅಂದರೆ ನನ್ನಲ್ಲಿ ಅಭ್ಯಾಸ ಮಾಡಿದವರು ಮನಸ್ಸು ಮಾಡಿದರೆ ಇದನ್ನು ಉಳಿಸಿಕೊಳ್ಳಲಿಕ್ಕೆ ಆಗ್ತದೆ. ಬರೇ ನೃತ್ಯ ಅಂತ ಹೇಳಿದರೆ ಏನಾದರೂ ಕುಣಿಯುವುದು, ಇಡೀ ಸ್ಟೇಜಲ್ಲಿ ಲಗಾಮ್ ಹೊಡೆದು ಕುಣಿದ್ರೆ ಭರತನಾಟ್ಯ ಹೇಗಿರಬೇಕು, ಆ ಜತಿಗಳಿಗೆ ಬೇಕಾಗುವಂಥ ಅಡವುಗಳನ್ನು ಸೇರಿಸಿ ಒಂದೇ ಒಂದು ತಪ್ಪದೆ ಅದನ್ನು ಹೇಗೆ ಮಾಡಬೇಕು ಇದನ್ನು ಮೈಗೂಡಿಸಿಕೊಂಡಿದ್ದಾಳೆ ಇವಳು. ಅವಳ ಅಕ್ಕ ಈಗ ಫೋನ್ ಮಾಡಲಿ ನನಗೆ. ಅವಳು ಮದುವೆಯಾಗಿ ಅವರ ಗಂಡ ದೊಡ್ಡ ವಕೀಲ, ಅವಳು ಹುಬ್ಬಳ್ಳಿಯಲ್ಲಿದ್ದಾರೆ. ಹಾಗೆ ಒಂದು ಸಲ ನನಗೆ ನಾವಡರು ಮತ್ತು ಕೆ ಪೇಜವರಂತ ತುಳು ಇದರಲ್ಲಿ ಬರ್ತಾರೆ. ನಾವು ಯಾವುದೋ ಒಂದು ಕನ್ನಡ ಸಮ್ಮೇಳನಕ್ಕೆ ಹೋಗ್ಬೇಕಾಯ್ತು, ಕಾರ್ನಲ್ಲಿ ಹೋದದ್ದು. ಹೋಗಿ ಅವರ ಮನೆಗೆ, ಅಕ್ಕನ ಮನೆಗೆ ಹೋದೆವು. ಅಲ್ಲಿ ತುಂಬ ಮಧ್ಯಾಹ್ನ ಊಟ ಮಾಡಿ ನನಗೆ ದಕ್ಷಿಣಗೆ ಒಂದು 5,000 ರೂಪಾಯಿ ದಕ್ಷಿಣ. ಅವಳು ಇದರಲ್ಲಿ ಇಲ್ಲ ಮಾತ್ರ, ಅಂದರೆ ಪ್ರೀತಿ ತುಂಬ ಉಂಟು ಅವಳಿಗೆ. ಆಸ್ಪದ ಇಲ್ಲ ಅಂದರೆ ಅವರ ಗಂಡ ಉದ್ಯೋಗದಲ್ಲಿದ್ದಾರೆ, ಮತ್ತು ಇದನ್ನು ಇಟ್ಟುಕೊಂಡು ಒಂದು ಸಾಮರ್ಥ್ಯ ಬೇಕು. ಈಗ ಇಷ್ಟು ದೊಡ್ಡ ಮಗ ಇದ್ದಾನೆ, ಇವರಿಬ್ಬರು ಹುಡುಗರು ಕೂಡ ನೃತ್ಯದಲ್ಲಿ ಇದಾಗಿದ್ದಾರೆ. ಇನ್ನು ಅಣ್ಣ ಒಬ್ಬ ಮೃದಂಗದಲ್ಲಿ ದೊಡ್ಡ ವಿದ್ವಾಂಸ ಆಗಿದ್ದಾನೆ. ಇವರಿಗೆ ಮೃದಂಗ ಎಲ್ಲ ಅವನ್ನೇ ನುಡಿಸುವುದು. ಹಾಗೆ ಅವರನ್ನು ಕೂಡ ಇದಕ್ಕೆ ಸೇರಿಸಿಕೊಂಡಿದ್ದಲ್ಲ. ಆದ್ದರಿಂದ ಇವಳಿಗೆ ಮಾಡಲಿಕ್ಕೆ ಮನೆಯಲ್ಲಿ ದೊಡ್ಡ ಕ್ಲಾಸ್ ಎಲ್ಲ ಮಾಡಿದ್ದಾರೆ. ಅಲ್ಲಿ ಒಂದು 5,000 ರೂಪಾಯಿ ನನಗೆ ದಕ್ಷಿಣೆ ಸಣ್ಣ ಹಂಪಲ್ಲಿ. ನಾನೇನು ಮಾಡಿದ್ದು ತಮಾಷೆಗಾಗಿ ಹೇಳ್ತೇನೆ. ನಾನು ಹೋಗುವಾಗ ನಾನಾಗ ಪೈಜಾಮ ಹಾಕಿದೆ, ಒಳಗೆ ಒಂದು ಕಿಶೆ ಉಂಟು, ಅದರ ಒಳಗೆ ಇಟ್ಟುಕೊಂಡೆ. ಇವರ ಮನೆಗೆ ಹೋಗಿ ಊಟ ಎಲ್ಲ ಮಾಡಿ ಆಗಿ ನಾವೊಡ್ರು ಕೆ ಪೇಜವರೆಲ್ಲ ಆ ಸ್ಥಳಕ್ಕೆ ಹೋದೆವು. ಅಲ್ಲಿ ರಶ್ ಅಂತೇಳಿ ಒಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಭಯಂಕರ ಇದು ಕಷ್ಟ ಆಗಿದೆ. ಅಲ್ಲಿ ಹೋಗುವಾಗ ಪೇಜ ಅವರು ಸ್ವಲ್ಪ ಮುಂದೆ ಹೋಗುವಾಗ ಹೇಳಿದ್ರು, ನಾವ್ರೆ ಎಲ್ಲ ಪರಿಸ್ಥಿತಿ ಅಂತ ಹೇಳಿದರು. ಮತ್ತೆ ಇನ್ನೊಬ್ಬರು ಅವರು ಕೂಡ ಹೇಳಿದ್ರು, ಅನ್ನೋದು ಕೂಡ ಇಲ್ಲಂತೆ. ನಾನು ಹೇಳ್ತೇನೆ, ನಾನು ಒಳಗಿನ ಇದೆಲ್ಲ ಹಾಕಿದ್ದೆಲ್ಲ ಏನು ಆಗುದಿಲ್ಲ ಅಂತೇಳಿ ಎಲ್ಲ ಆಗಿ ಬರೋದು ನನಗೆ ಏನಾಗುತ್ತೆ, ಅದು ಕೂಡ ಹೋಗಿದೆ. ಮತ್ತೆ ಇವಾಗ ಮೇಲೆ ನಿಂತು ಆ ದಿವಸ ಮರುದಿವಸ ಬಂದಕ್ಕೆ ಇವಳದ್ದಲ್ಲದೆ ಅದನ್ನು ಕೂಡ ಸೇರಿಸಿ ಇವಳು ಕೊಟ್ಟಿದ್ದಾಳೆ. ಯಾಕೆ ಹೇಳುದು ಹಾಗಲ್ಲ, ನಾನು ಇದು ಹೇಳುದಲ್ಲ, ಹಣ ಕೊಟ್ಟದಕ್ಕೆ ಹೇಳುದಂತಲ್ಲ. ಆ ಮನಸ್ಸು ಗುರುಭಕ್ತಿ ಇದ್ದರೆ ಖಂಡಿತವಾಗಿ ನಾವು ಒಳ್ಳೇದಾಗ್ತೇವೆ. ಅದರಿಂದ ಆ ಗುರುಭಕ್ತಿ ಬೇಕು. ಮತ್ತೆ ಸಾಧನೆ ಮಾಡಬೇಕು. ಬರೇ ಡಾನ್ಸ್ ಕಲಿತು ಏನೋ ಇದು ಹಾಗೆ ಹೇಗೆ ಮಾಡೋದಂತಲ್ಲ. ಸಾಧನೆ ಮಾಡಿ ವ್ಯವಸಾಯ ಮಾಡಿದರೆ ನಮಗೆ ಎಲ್ಲ ವಿಷಯದಲ್ಲಿ ಮುಖಭಾವ ಬರ್ತದೆ. ಮತ್ತು ಯಾಕೆ ಮಾಡ್ತೇವೆ, ಮತ್ತು ಇದರಲ್ಲಿ ನೃತ್ಯ ಬಂಧದಲ್ಲಿ ಏನೆಲ್ಲ ಆಗಬೇಕು ಇಂತೆಲ್ಲ ನಮಗೆ ಅನುಭವ ಆಗ್ತದೆ. ನಾನು
ನಮ್ಮಲ್ಲಿ ಕಲಿತ ಯಾರಾದರೂ ಕ್ಲಾಸ್ ಮಾಡೋರಿಗಿದ್ದಾರೆ ಅವರಿಗೆ ಹೇಳ್ತಾ ಇರೋದು, ಅಧ್ಯಯನ ಮಾಡಿ ನೋಡಿ, ಅದು ಸಾಗರ, ಅದರಲ್ಲಿ ನಾವು ಸುಮ್ಮನೆ ಕ್ರಿಮಿಯ ಹಾಗೆ ಓಡಾಡೋದು, ನಾನು ದೊಡ್ಡ ಹಾಗೆ ಹೀಗೆ ಅಂತ ನಾವು ಎಣಿಸರೆ ಆಗೋದಿಲ್ಲ. ಆ ವಿಷಯದಲ್ಲಿ ರೇಖಾ ಹೆಗಡೆ ಮೇಲೆ ಬಿದ್ದಿದ್ದಾಳೆ, ಗುಣದಲ್ಲಿ ಎಲ್ಲದಲ್ಲಿ. ನನ್ನ ಹೆಂಡತಿಯನ್ನು ತಾಯಿಯ ಹಾಗೆ ಅವಳು ಕೂಡ ಹಾಗೆ ತುಂಬ ಪ್ರೀತಿಯವರಂದರೆ. ಮತ್ತು ಇನ್ನೊಂದು ಹುಡುಗಿಯನ್ನು ಕೂಡ ಇಲ್ಲಿಗೆ ಕರೆಸಿದಾರಲ್ಲ, ಅವಳ ಹೆಸರು ನನಗೆ ಮರ್ತೋಯ್ತು, ಮರಾಠಿ ಬ್ರಾಹ್ಮಣರು ಕಾಣ್ತಲ್ಲ, ಹೌದು, ವಿದ್ಯಾ ಎಲ್ಲ ಬಂದಂತ ಆ ಮನೆಯಲ್ಲಿ ತುಂಬ ಜನ ಸಣ್ಣ ಮನೆ ಅಭ್ಯಾಸ ಮಾಡಿ ಹೋಗಿದ್ದವರು ಹೆಚ್ಚಿನವರು ಒಳ್ಳೆಯದಾಗಿದ್ದಾರೆ, ಇದನ್ನು ಉಳಿಸಿಕೊಂಡಿದ್ದಾರೆ ಅಂತ ನಾವು ನಮ್ಮ ಗುರುಗಳ ಹತ್ರ ಕಲ್ತದಕ್ಕೆ ಅವ್ರು ನನಗೊಂದು ಮಾತು ಹೇಳಿದರು, ಇಲ್ಲಿ ಚೆನ್ನಾಗಿಲ್ಲ, ನೀವು ಸ್ವಲ್ಪ ತಯಾರು ಮಾಡಿ. ಅದು ಮಾಡಿದ್ದೇನೆ, ಹೆಚ್ಚಿನವರು ಮಾಡ್ತಾರೆ, ಮತ್ತು ಅದನ್ನು ಉಳಿಸಿಕೊಳ್ಳಿ ಅಂತ ನಾನು ಹೇಳ್ತೇನೆ. ಮತ್ತು ರೇಖನಿಗೆ ನಾನು ತುಂಬ ಆಶೀರ್ವಾದ ಮಾಡ್ತೇನೆ. ಯಾಕಂತ ಹೇಳಿದ್ರೆ ನನಗೆ ದುಃಖ ಬಂದಿದೆ, ಭಾವಪೂರ್ಣವಾಗಿ ಅವಳು ಅಭಿನಯಿಸಿದ್ದಾಳೆ. ಮತ್ತು ನನಗೆ ಈ ಇಳಿ ವಯಸ್ಸಿನಲ್ಲಿ ನಾನು ತುಂಬ ನೋವಾದರೆ ಕೂಡ ಏನು ಅದನ್ನು ಮನಸ್ಸನ್ನು ಇಟ್ಟುಕೊಳ್ಳುವುದಿಲ್ಲ. ಎಲ್ಲರೂ ನನ್ನ ಹತ್ರ ಕಲಿಸೋರು ನನ್ನ ಮಕ್ಕಳೇ ತಪ್ಪು ಮಾಡಿದ ದೊಡ್ಡ ವಿಷಯ ಅಲ್ಲ. ಆದ್ದರಿಂದ ಒಬ್ಬ ಕಲಾವಿದನಿಗೆ ಸಿಕ್ಕದಂಥ ಭಾಗ್ಯ ನನಗೆ ಸಿಕ್ಕಿದೆ. ನನ್ನ ಹತ್ರ ಅಲ್ಲದವರು ಕೂಡ ಈಗ ಇವಳ್ಳಿ ಮಾಡಿದ್ದಾಳೆ ಹಾಗೆ ಮಾಡಿದ್ದಾರೆ ನಾನು ಒಪ್ಪುವುದಲ್ಲ. ಪಲ್ಲಕ್ಕಿಯಲ್ಲಿ ಕೂಡ ಹೊತ್ತುಕೊಂಡು ನನಗೆ ಇದು ಮಾಡಿದ. ಯಾಕಂತ ಹೇಳಿದ್ರೆ ನಾವು ಸಮಾಧಾನ ಚಿತ್ತದಲ್ಲಿ ಇದ್ದರೆ ಮತ್ತು ನಾವು ಒಳ್ಳೆಯ ರೀತಿಯಲ್ಲಿ ಇದ್ದರೆ ಈ ಕ್ಷೇತ್ರದಲ್ಲಿ ಕೂಡ ಒಂದು ಸಣ್ಣ ಹೆಸರು ನನಗೆ ಉಂಟು. ನನಗೆ ನಾನು ರಿಟೈರ್ಡ್ ಆದ ಮೇಲೆಯೇ ಕರ್ನಾಟಕ ಕಲಾ ತಿಲಕ ಸಿಕ್ಕಿದ್ದು ಕಾಣ್ತದೆ, 91ನೇ ಇಸ್ವಿಯಲ್ಲಿ ಕಾಣ್ತದೆ. ನಾನು ಇದಾದ ಮೇಲೆ ಅಲ್ಲ. ಅದು ಹೇಗೆ ಅಂತ ಹೇಳಿದರೆ, ನಾನು ಇವರಿಗೆಲ್ಲ ಹೇಳ್ತೇನೆ. ಯಾಕಂತ ಹೇಳಿದರೆ ನಾವು ಒಂದು ಸ್ಕಾಲರ್ಶಿಪ್ಗೆ ಹೋಗಿದ್ದೆವು. ಆಗ ಅಲ್ಲಿ ಜಡ್ಜ್ ಆಗಿ ಬೆಂಗಳೂರು ಕೃಷ್ಣರಾವ್ ಹೆಂಡತಿ ಚಂದ್ರಭಾಗಾದೇವಿ ಬಂದಿದ್ದರು. ಅವರು ನೋಡಿ ಹೇಳಿದ್ರಂತೆ, ಎಲ್ಲ ಮೋಹನ್ ಕುಮಾರ್ ಮಕ್ಕಳಿಗೆ ಕೊಡ್ಬೇಕು, ಹಾಗೆ ಕೊಡ್ಲಿಕ್ಕೆ ಆಗಿಲ್ಲ, ನಮ್ಮೊಂದು 2-3 ಮಕ್ಕಳಿಗೆ ಏನು ಸಿಕ್ಕಿದೆ. ಇವಳಿಗೆ, ನನ್ನ ಮಗಳಿಗೆ, ಇವಳಿಗೆ ಸ್ಕಾಲರ್ಶಿಪ್ ಬೇಡ, ಇವಳಿಗೆ ಅಕಾಡೆಮಿಯ ಮುಖಾಂತರ ಕಾರ್ಯಕ್ರಮ ನೀಡಬೇಕಂತ ಅದು ಮಾಡಿದ್ದಾರೆ. ತುಮಕೂರಿನಲ್ಲಿ ಎಲ್ಲ ಅದನ್ನು ಮಾಡಿದ್ದಾರೆ. ಇವರೊಟ್ಟಿಗೆ ಶಾರದಾ ಮಣಿ ಕೂಡ ಬಂದಿದ್ದಾಳೆ, ಸುಂದರಾಚಾರ್ಯ ನಮಗೆ ಆಡುವುದು ಹಾಗೆಲ್ಲ. ಅದು ಇಂದಿನ ಮಾತು. ಹಾಗೆ ನಾನು ಯಾಕೆ ಅದು ನನಗೆ ಸಿಕ್ಕಬೇಕು, ನನಗೆ ಗೊತ್ತಿಲ್ಲ. ಇದು ಸಿಕ್ಕಬೇಕಾದ್ರೆ ನರ್ಮದಾ ಮತ್ತೆ ಕಾಂಚನ ಸುಬ್ಬರತ್ನಂ, ಇನ್ನೊಬ್ಬರು A ಗ್ರೇಡ್ ಹಾಡುವವರಿದ್ದಾರೆ ನಾಟ್ಯಕ್ಕೆ, ಅವರೆಲ್ಲ ಸೇರಿ ಸಿಕ್ಕಿದ್ದಂತೆ, ಗೊತ್ತಿಲ್ಲ ಅಂತ ಸಿಕ್ಕಿದ್ದು. ನನಗೆ 4 ಅವಾರ್ಡ್ ಸಿಕ್ಕಿದೆ. ನಾನೊಂದು ಅಪ್ಲಿಕೇಶನ್ ಹಾಕಲಿ, ಒಬ್ಬರ ಹತ್ರ ಮಾತಾಡ್ತಿಲ್ಲ, ಏನು ಮಾಡಲಿಲ್ಲ. ಅಂತೂ ನಾನು ಇದು ಸಿಕ್ಕಿದೆ ಅಂತಲ್ಲ, ಇಂಥ ಕೆಲವು ಮಕ್ಕಳನ್ನು ತಯಾರು ಮಾಡಿದ್ದೇನೆ. ಅದು ಒಂದು ಸಂತೋಷ ನನಗೆ ಸಿಕ್ಕಿದೆ ಅಂತೇಳಿ ಈ ಇಳಿ ವಯಸ್ಸಿನಲ್ಲಿ ನಾನು ತುಂಬ ತೃಪ್ತಿ ಪಟ್ಟಿದ್ದೇನೆ. ಇನ್ನು ನನಗೆ ಏನು ಆಗಬೇಕಾಗಿಲ್ಲ. ಅಂದರೆ ಇಳಿ ವಯಸ್ಸಿನಲ್ಲಿದ್ದೇನೆ, ಇಂಥ ಇದನ್ನು ನೋಡುವಂಥ ಭಾಗ್ಯ. ಮತ್ತು ಇದು ಸ್ವಲ್ಪ ಆಚೆ ಈಚೆ ಆದರೆ ಆಗೋದಿಲ್ಲ ಮಾಡಲಿಕ್ಕೆ. ಸಾಧಾರಣ ಸ್ವಲ್ಪ ಏಜ್ ಆದ ಮೇಲೆ ಎಲ್ಲವೂ ಸ್ವಲ್ಪ ಅಪ್ಸೆಟ್ ಆಗ್ತದೆ. ಹಾಗೆ ಆಗಲಿಲ್ಲ. ಅದು ಯಾಕಂದರೆ ಇವರೆಲ್ಲರ ಮೇಲೆ ಇಟ್ಟ ಪ್ರೀತಿಯಿಂದ ಮತ್ತು ಕಲೆಯನ್ನು ಭಗವಂತನ ಕಂಡಿದ್ದರೆ ನನಗೆ ಸಾಧ್ಯವಾಗಿದೆ. ಮತ್ತು ಎಲ್ಲರೂ ಪ್ರೀತಿಯಿಂದ ನನ್ನನ್ನು ನೋಡಿದ್ದಾರೆ. ಮತ್ತು ಅದು ಹೇಳಲಿಕ್ಕೆ ತುಂಬ ಉಂಟು, ಹೇಳುವ ಸಮಯ ಇಲ್ಲ. ಅಂತೂ ನನಗೆ ಸಾರ್ಥಕ ಜೀವನ ಕ್ಷೇತ್ರದಲ್ಲಿ ನನಗೆ ಆಗಿದೆ ಅಂತ ಹೇಳಿಕೊಳ್ಳುತ್ತಾ, ನನ್ನ ಎಲ್ಲರಿಗೂ ಒಳ್ಳೆಯದಾಗಿ ಅಂತ ಹೇಳಿ ಭಗವಂತನಲ್ಲಿ ಅನುಗ್ರಹ ಬೇಡಿ ತುಂಬ ಮನಸ್ಸಿಂದ ಆಶೀರ್ವಾದ ಮಾಡ್ತೇನೆ. ರೇಖಾ ಹೆಗಡೆ, ನೀನು ತುಂಬ ಇನ್ನೂ ಮೇಲಕ್ಕೆ ಹೋಗಬೇಕು. ನಿನ್ನಂಥ ಕಲಾವಿದರಿದ್ದರೆ ಮಾತ್ರ ನಮ್ಮ ಸಂಸ್ಕೃತಿ ಉಳೀತದೆ ಅಂತೇಳಿ ಪರಮಾತ್ಮನಲ್ಲಿ ನನ್ನ ಬೇಡಿಕೆ. ಈಗಲೂ ಕರೆದಿದ್ದಾರೆ ನನಗೆ, ಬನ್ನಿ ಬರಬೇಕು, ವಿಮಾನದಲ್ಲಿ ಏರ್ಪಾಡು ಮಾಡ್ತೇನೆ ಅಂತ. ನನಗೆ ಹೆದರಿಕೆ. ಅಂದರೆ ಈಗೀಗ ಮನೆಯೊಳಗೆ ಕೂಡ ಸಿಕ್ಕಿ ಹಿಡಿಬೇಕಾಗ್ತದೆ. ಎಲ್ಲಿಯಾದರೂ ಒಂದು ಹೀಗೆ ಜಾರಿ ಹೋದರೆ, ನನ್ನ ಹೆಂಡತಿಗೆ ಸ್ವಲ್ಪ ಹಾಗೆ ಆಗಿತ್ತು, ಕಷ್ಟಪಟ್ಟಿದ್ದಾಳೆ. ನಾನು ಕಷ್ಟಪಡಬೇಕು, ನೋಡುವವರಿಗೆ ಕಷ್ಟ ಆಗ್ತದಕ್ಕೆ. ಹಾಗೆ ನಾನು ಬರ್ತೇನೆ, ಖಂಡಿತವಾಗಿ ಬರ್ತೇನೆ. ಇನ್ನೊಬ್ಬ ಸುಜೇಶ್ ಅನ್ಭೋಗ್ ಅಂತ ಹುಬ್ಬಳ್ಳಿಯಲ್ಲಿದ್ದಾನೆ. ಅವನು ತುಂಬ, ಅವನು ಕೂಡ ನನ್ನದ ಕಲ್ತವರಲ್ಲ,
ದೂರದಲ್ಲಿ ಸ್ವಲ್ಪ ಸಂಬಂಧ ಆಗ್ತಾಯಿಲ್ಲ ನನ್ನ ಮಗನ ಹೆಂಡತಿಗೆ, ಎರಡನೇವನಿಗೆ. ಅವನು ಕೂಡ ಕರೀತಾನೆ, ಅವನು ಹೋಗಿ ಎಲ್ಲ ಬರಬೇಕಂತ ಉಂಟು. ದೇವರ ಅನುಗ್ರಹ ಬೇಕು, ಮತ್ತು ನಿಮ್ಮೆಲ್ಲ ಒಳ್ಳೆಯ ಆರೈಕೆ ಬೇಕಂತ ಹೇಳಿಕೊಂಡು ನನ್ನ ಈ 2 ಮಾತುಗಳನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮ ನೀಡಿರುವಂತಹ ವಿದುಷಿ ರೇಖಾ ಹೆಗ್ಡೆಯನ್ನು ಗುರುಗಳು ಹಾಗೂ ಗುರುಗಳ ಸುಪುತ್ರಿಯಾದ ರಾಜಶ್ರೀಯವರು ಗೌರವಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ನೃತ್ಯ ಸರಣಿ 18. ಇದರ ಕಾರ್ಯಕ್ರಮದ ಧನ್ಯವಾದ ಸಮರ್ಪಣೆಯನ್ನು ಕಾರ್ಯಕ್ರಮದ ಸಂಯೋಜಕಿ ವಿದುಷಿ ರಾಜಶ್ರೀ ಉಳ್ಳಾಲ್ ಇವರು ಧನ್ಯವಾದ ಸಮರ್ಪಣೆ ನೀಡಬೇಕಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದೊಳಗೆ ಸಣ್ಣ ಕಾರ್ಯಕ್ರಮ. ಶ್ರೀಯುತ ಜಯಂತ್ ಉಳ್ಳಾಲ್ ದಂಪತಿಗಳು ಬಂದು ಗುರುಗಳಾದ ಉಳ್ಳಾಲ ಮೋಹನ್ ಕುಮಾರ್ ಇವರಿಗೆ ಫಲ ಸಮರ್ಪಣೆಯನ್ನು ಮಾಡಲಿಕ್ಕಿದ್ದಾರೆ. ಜಯಂತರ ವಿಷಯ ನನಗೆ ಹೇಳಲಿಕ್ಕೆ ಮರ್ತೋಯ್ತು. ಜಯಂತರ ಹೆಂಡತಿ ಮತ್ತು ಹೆಂಡತಿಯ ತಂಗಿ ನಮ್ಮಲ್ಲೇ ಕಲಿತವರು, ಜೂನಿಯರ್ ಸೀನಿಯರ್ ವಿದ್ವತ್ತು ಮಾಡಿ ಈಗ ಅವರು ಕೂಡ ಕ್ಲಾಸ್ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಮಾಡ್ತಾರೆ. ಅದರಿಂದ ನಾನು ತುಂಬ ಸಂತೋಷಪಟ್ಟಿದ್ದೇನೆ. ಹಾಗೆ ಇವರು ತುಂಬ ಪ್ರೋತ್ಸಾಹ ಮಾಡಿದ್ದರಿಂದ ಮತ್ತು ಯಾಕಂದರೆ ಆಗ ಹೇಳಿದಾಗ ಎಲ್ಲರ ನೃತ್ಯವನ್ನು ಅವರು ನೋಡ್ತಾರೆ, ಅನುಭವ ಉಂಟು ನೋಡಿ, ಕೆಲವರಿಗೆ ಮಾತಾಡಲಿಕ್ಕೆ ಆಗೋದಿಲ್ಲ. ಅಂತೂ ಅವರು ಕೂಡ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಬೇಡಿಕೊಳ್ತಾ ಇದ್ದಾರೆ. ಕೊನೆ ಹಂತ ಧನ್ಯವಾದ ಸಮರ್ಪಣೆ. ಇವತ್ತಿನ ಕಾರ್ಯಕ್ರಮದ ರೇಖಾ ಹೆಗ್ಡೆ ಬಗ್ಗೆ ಒಂದು ವಿಷಯ ನನಗೆ ಹೇಳಬೇಕಿತ್ತು. ಭರತನಾಟ್ಯದ ವಿದ್ವತ್ ಪರೀಕ್ಷೆ ಮಾಸ್ಟರ್ ಹೇಳಿದರು. ಆಗ ನಾವು ಹೋಗಿದ್ವು ಬೆಂಗಳೂರಲ್ಲಿ. ನರ್ಮದಾ ಅವರ ಅಂಡರಲ್ಲಿ ವಿದ್ವತ್ ಕಟ್ಟಿದ್ರು. ನರ್ಮದಾ ಮೇಡಮ್ ಅವರು ಇನ್ನೊಂದು ಬೋರ್ಡಲ್ಲಿ ಸೀನಿಯರ್ ನಟವಾಂಗ ಮಾಡ್ತಿದ್ರು. ಇಲ್ಲಿ ಈ ಬೋರ್ಡಲ್ಲಿ ರೇಖನನ್ನು ಕರಿತಾ ಇದ್ದಾರೆ. ಒಟ್ಟು ಗಡಿಬಿಡಿ ಗಡಿಬಿಡಿ ಗಡಿಬಿಡಿ, ಎಂತ ಮಾಡುದಪ್ಪ ಅಂತ ಹೇಳಿ ಮಾಸ್ಟರ್ ಹತ್ರ ಬಂದ್ರು. ನೀನು ಮಾಡಿ ಹೆದರಬೇಡ, ಹೋಗು, ನೀ ಮುಂದೆ ಹೋಗು ಅಂತೇಳಿ ಮಾಸ್ಟರ್ ಅಲ್ಲಿ ಹೇಳಿದ್ದು ನನಗೆ ಈಗಲೂ ನೆನಪಿದೆ. ನೀ ಮುಂದೆ ಹೋಗು ಮಾಡ ಅಂತೇಳಿ ಇವಳೇ ಹಾಡಿ ಕೆಲವೊಂದು ವಿಷಯಗಳನ್ನು ಕೈಯಲ್ಲಿ ನಟುವಂಗವನ್ನು ಮಾಡಿಕೊಂಡು ಹಾಗೆ ನೃತ್ಯ ಇಡೀ ಸಂಪೂರ್ಣ ಅಲ್ಲಿ ಏನು ಪರೀಕ್ಷೆಗೆ ಮಾಡಬೇಕು ವಿದ್ವತ್ತಲ್ಲ ಅದೆಲ್ಲವನ್ನು ಮಾಡಿ ಅವಳೆ ಅಲ್ಲಿ ಆ ದಿನ ಬಂದಂತಹ ಯಾರು ತೀರ್ಪುಗಾರರ ಕೈಯಿಂದ ಬೇಷ್ ಅಂತ ಎನಿಸಿಕೊಂಡಿದ್ದಾಳೆ ಇವರು ಶ್ರೀಮತಿ ರೇಖಾ ಹೆಗ್ಡೆ ಅವರು. ಮಾತ್ರ ಅಲ್ಲ, ಆ ವರ್ಷ ಇಡೀ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ವಿದ್ವತ್ತಲ್ಲಿ ಪಡ್ಕೊಂಡಂತಹ ಕಲಾವಿದ ಅಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಆಗ್ತಾ ಉಂಟು. ರೇಖಾ ಹೆಗ್ಡೆ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು, ಅಭಿನಂದನೆ ಸಲ್ಲಿಸುತ್ತಾ ಧನ್ಯವಾದ ಸಮರ್ಪಣೆ ರಾಜಶ್ರೀ ಉಳ್ಳಾಲ್ ಅವರಿಗೆ. ನಮಃ. ಎಲ್ಲರಿಗೂ ನಮಸ್ಕಾರ. ಮುಖ್ಯವಾಗಿ ನಾನಿವತ್ತು ಮೊದಲಾಗಿ ಅಭಿನಂದನೆ ಸಲ್ಲಿಸಬೇಕಿದ್ದದ್ದು ಜಯಂತ್ ಉಳ್ಳಾಲ್ ಅವರಿಗೆ. ಸದಾ ನಗುಮುಗದ ಎಲ್ಲರೊಂದಿಗೆ ಆತ್ಮೀಯತೆ ಇರುವಂತಹ ಜಯಂತ್ ಫಸ್ಟಿಗೆ ಬೇಡ ನನಗೆ ಆಗುದಿಲ್ಲಕ್ಕ ಅಂತ ಹೇಳಿದ್ರು. ಮತ್ತೆ ಅದು ಮುಖ್ಯವಾಗಿ ನಾನು ಮಾತಾಡೋದೇ ಇಲ್ಲ ಅಂತ ಹೇಳಿದ್ರು. ಎಲ್ರಿಗೂ ಅವರಂದ್ರೆ ಬಹಳ ಇಷ್ಟ. ಸುನೀತಾ ನನ್ನ ಮದುವೆ ಆದ್ಮೇಲೆ ನಮಗೆ ಅವ್ರು ಬಹಳಷ್ಟು ಹತ್ರ ಆದ್ರು. ಅವರಿಗೆ ಸುನೀತಾ ಈ ಒಂದು ಮಟ್ಟಕ್ಕೆ ಬರಬೇಕಿದ್ರೆ ನಿಮ್ಗೆಲ್ಲ ಗೊತ್ತಿರಬಹುದು, ಉಳ್ಳಾಲದಲ್ಲಿ ನಾಟ್ಯ ನಿಲಯ ಅಂತ ಹೇಳುವಂತಹ ಒಂದು ನೃತ್ಯ ತರಗತಿಯನ್ನು ನಡೆಸ್ತಾ ಇದ್ದಾಳೆ ನಮ್ಮ ನಾಟ್ಯ ನಿಕೇತನದ ಶಿಷ್ಯೆ. ಈ ಮಟ್ಟಕ್ಕೆ ಬರಬೇಕಾದ್ರೆ ಸುನೀತನಿಗಿಂತಲೂ ಕಾರಣ ಜಯಂತ್ ಅಂತ ಹೇಳ್ಬಹುದು. ಅಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಜಯಂತ್. ನನಗಂತೂ ಬಹಳ ಆತ್ಮೀಯರು ಜಯಂತ್. ಸದಾ ಅಕ್ಕ ಅಕ್ಕ ಅಂತ ಮಾತಾಡುವಾಗ ನನಗೆ ಬಹಳ ಪ್ರೀತಿಯಿಂದ ಮಾತಾಡ್ತಾ ಇದ್ದಾರೆ. ಕಲೆಯ ಮೇಲೆ ಅಪಾರ ಗೌರವ ಅವರಿಗೆ. ಅದೇ ರೀತಿ ಮಗಳನ್ನು ಕೂಡ ಈ ಒಂದು ಕ್ಷೇತ್ರಕ್ಕೆ ತಂದಿದ್ದಾರೆ. ಇಬ್ಬರು ಮಕ್ಕಳು ಕಲಿತಾ ಇದ್ದಾರೆ. ಮಯೂರಿ ಬಂದಿದ್ದಾಳೆ, ಒಳ್ಳೆಯ ಕಲಾವಿದೆ ಮಯೂರಿ.
ಇದೇ ಕ್ಷೇತ್ರದಲ್ಲಿ ಮುಂದುವರಿಬೇಕು ಅಂತ ಜಯಂತಿಗೆ ಬಹಳ ಆಸೆ ಇದೆ. ಅದನ್ನು ಅವಳು ಪೂರೈಸ್ತಾಳೆ ಅಂತ ನಂಬಿಕೆ ಇದೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಾವು ಎಲ್ಲ ಈ ಕಲಾವಿದರನ್ನು ಪ್ರೋತ್ಸಾಹಿಸಿದಂತಹ ಜಯಂತ್ ಉಳ್ಳಾಲ್ ನಿಮಗೆ ಬಹಳ ಬಹಳ ಕೃತಜ್ಞತೆಗಳು. ಇನ್ನೊಂದು ಇಂದಿನ ಕೇಂದ್ರ ಬಿಂದು ರೇಖಾ ಹೆಗಡೆ. ರೇಖಾ ಪುಟ್ಟ ಬಾಲಕಿ, ಅಂದ್ರೆ 7 ವರ್ಷ ಇರುವಾಗ ನಮ್ಮ ಮನೆಗೆ ಬಂದದ್ದು. ನಮ್ಮ ಸ್ವಲ್ಪ ಪೋಖ್ರಿ, ನಮ್ಮ ಆಡುಭಾಷೆಯಲ್ಲಿ ಹೇಳಿದ್ರೆ ತುಂಟಿ ಅವಳು. ಅಕ್ಕ ಮತ್ತು ತಂಗಿ ಇಬ್ರು. ಅಕ್ಕ 9 ವರ್ಷ ಇರಬೇಕು, ಅಕ್ಕ ಸ್ವಲ್ಪ ಪಾಪ. ಇವಳು ಹಾಗೆಲ್ಲ, ಇವಳು ಕಲಿವಾಗ್ಲೇ ತುಂಬಾ ಹುಷಾರಿದ್ಲು. ಆವಾಗ್ಲೇ ನನ್ಗೆ ಈಗ್ಲೂ ನೆನಪಿದೆ, ಹಂಸನಾದಲ್ಲ ಜತಿಸ್ವರ, ರೂಪಕ ತಾಳದ ಜತಿಸ್ವರವನ್ನು ಎಲ್ಲ ಸ್ವರವನ್ನು ಬೇಗ ಹಾಡ್ತಾ ಇಲ್ಲ ಆ ಏಜಲ್ಲೇ. ಅಷ್ಟು ಜಾಣ್ಮೆ ಅವಳಲ್ಲಿದೆ. ಒಳ್ಳೆಯ ಕಲಾವಿದೆ ಕೂಡ. ನಾನು ಬೆಂಗಳೂರಿನಲ್ಲಿ ನಾಟ್ಯ ಇನ್ಸ್ಟಿಟ್ಯೂಟ್ ಆಫ್ ಕಥಕ್ ಅಂಡ್ ಕೊರಿಯೋಗ್ರಫಿ BA ಮಾಡುವಾಗ ಅದರ ಮೊದಲೇ ಅವಳು ಸೇರಿದ್ಲು. ನನ್ನಕ್ಕಿಂತ ಕಿರಿಯಳಾದ್ರೂ ಕೂಡ ಅಲ್ಲಿ ನನಗೆ ಸಿಕ್ಕಿದ್ಲು. ನನ್ನ ಅಪ್ಪ ಯಾವಾಗಲೂ ಹೇಳಿಕೊಂಡು ಬಹಳ ಹುಷಾರಿದ್ದಾಳೆ ಅವಳು. ಏನು ಹೇಳ್ತಾರಲ್ಲ, ಬೆರಳು ತೋರಿಸಿದ್ರೆ ಇಡೀ ಕೈಯನ್ನೇ ನುಂಗುವಂತಹ ಕಲಾವಿದೆ ಅವಳು. ಈಗ ಬೆಳಗಾಮಲ್ಲಿ ದೊಡ್ಡ ಒಂದು ನೃತ್ಯ ಶಾಲೆಯನ್ನು ನಡೆಸ್ತಾ ಇದ್ದಾಳೆ. ಅವಳ ಅಕ್ಕ ಮಾತ್ರ, ಅವಳು ಕೂಡ ಕಲಾವಿದೆ, ಆದ್ರೆ ಅವಳು ಉದ್ಯೋಗದಲ್ಲಿದ್ದಾಳೆ, ಅವಳಿಗೆ ಮುಂದುವರಿಸ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಅವಳ ಮಗಳನ್ನು ಇವಳು ತಯಾರು ಮಾಡ್ತಾ ಇದ್ದಾಳೆ. ರೇಖನ ಗಂಡ ಕೂಡ ಜಯಂತ್ರ ಹಾಗೆ ಒಳ್ಳೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಮತ್ತೆ ಅಕ್ಕನ ಮಗಳಿಗೆ ನೃತ್ಯ ಕಲಿಸಿ ಸೀನಿಯರ್ ಮುಗಿಸಿದಾಳೆ ಅವಳು. ಅದೇ ರೀತಿ 2 ಮಕ್ಕಳು, ನಿನಾದ ಮತ್ತು ಋತ್ವಿಕ್, ಇಬ್ಬರು ಕೂಡ ಕಲಾವಿದರೆ. ಇಬ್ರು ವಿದ್ವತ್ ಫಸ್ಟ್ ಇಯರ್ ಮುಗಿಸಿದ್ದಾರೆ. ದೊಡ್ಡ ಮಗ ಮೃದಂಗ ಕಲಾವಿದ, ಅವಳೆಲ್ಲ ವಿದ್ವತ್ ಎಕ್ಸಾಮಿಗೆ ಎಲ್ಲ ಪ್ರೋಗ್ರಾಮ್ಗೆ ನುಡಿಸ್ತಾ ಇದ್ದಾನೆ. ನಿನಾದ್ ಒಬ್ಬ ಮಗ ಒಟ್ಟಿಗೆ ಬಂದಿದ್ದಾನೆ. ಆದ್ರೆ ರೇಖನಿಗೆ ಈ ಮಟ್ಟಕ್ಕೆ ಬರ್ಲಿಕ್ಕೆ ಕಾರಣ ಅವರ ಚಿಕ್ಕಮ್ಮ, ಚಿಕ್ಕಿ ಅಂತ ಕರೆಯುವುದವರು ಬಹಳ ಕಷ್ಟಪಟ್ಟಿದ್ದಾರೆ. ದೂರದ ಬೆಳಗಾವಿನ ಈ ಮಕ್ಕಳನ್ನು ಕರ್ಕೊಂಡು ಬಂದು ಇಲ್ಲಿ ನಿಲ್ಲಿಸಿ ಪ್ರೋತ್ಸಾಹ ಕೊಟ್ಟ ಕಾರಣ ರೇಖಾ ಇಂದು ಈ ಲೆವೆಲ್ಗೆ ಮುಟ್ಟಿದ್ದಾಳೆ. ಅದೇ ರೀತಿ ಅವರ ಮನೆಯವರೆಲ್ಲರೂ, ಅವರ ಅಮ್ಮ ಆಗ್ಲಿ, ಅಜ್ಜಿ, ನಾನು ಹೋಗಿ ನಿಲ್ತಾ ಇದ್ದೆ ಅಪ್ಪನೊಟ್ಟಿಗೆ ಎಷ್ಟೋ ಸಲ. ಅಷ್ಟು ಪ್ರೀತಿಯಿಂದ ನನ್ನ ತಂದೆಯನ್ನು ನಮ್ಮನ್ನು ನೋಡಿಕೊಳ್ತಾ ಇದ್ರು. ನಾನು ಅವಳ 25ನೇ ವರ್ಷಕ್ಕೆ ಅಪ್ಪ ಬರ್ಬೇಕಿತ್ತು, ನಾನು ಹೋಗಿದ್ದೆ. ನಾನು 2-3 ದಿನ ಅವರ ಮನೆಯಲ್ಲಿ ನಿಂತು ಬಂದಿದ್ದೆ. ನನಗೆ ನನ್ನ ಮನೆ ಹಾಗೆ ಆಗ್ತಿತ್ತು, ಅಷ್ಟು ಪ್ರೀತಿಯಿಂದ ನೋಡಿಕೊಂಡಿದ್ದಾರೆ. ಈಗ ಒಂದು ದೊಡ್ಡ ಕಲಾವಿದೆಗೆ ಮೆರಿತಾ ಇದ್ದಾಳೆ ರೇಖಾ. ನಮಗೆ ಬಹಳ ಸಂತೋಷ. ನಮ್ಮ ನಾಟ್ಯ ನಿಕೇತನದ ಶಿಷ್ಯೆ ಅಂತೇಳಿ ನಮಗೆ ಸಂತೋಷ. ರೇಖಾ ತುಂಬಾ ಭಯ ಪಡ್ತಾ ಇದ್ಲು. ನಾನು ಈಗ ಕಲಿಸುದು ಮಾತ್ರ ಅಕ್ಕ, ನೃತ್ಯ ಮಾಡುದು ಬಿಟ್ಟು ತುಂಬಾ ವರ್ಷ ಆಯ್ತು, ಆದ್ರೂ ಆಸೆ ಆಗ್ತಾ ಇದೆ. ಮತ್ತೊಂದು ಹೆದರಿಕೆ ಅಂದ್ರೆ ಗುರುಗಳ ಮುಂದೆ ಮಾಡುದಿದ್ರೆ ನನಗೆ ತುಂಬಾ ಭಯ ಇದೆ, ನನಗೆ 1 ತಿಂಗಳು ಪ್ರಾಕ್ಟೀಸಿಗೆ ಬೇಕು ಅಂತ ಹೇಳಿದ್ಲು. ಅವಳು ಮೇಯಲ್ಲಿ ಮಾಡುದಿತ್ತು, ಎಕ್ಸಾಮ್ನಿಂದಾಗಿ ಜೂನಿಗೆ ಬಂತು. ಜೂನ್ ಎಂಡಲ್ಲಿ ಮಾಡು ಅಂತ ಹೇಳಿದ್ದೆ. ಆದ್ರೆ ಅವಳ ಒಂದು ಗೋವಾ ಅವಳ ನೃತ್ಯ ಶಾಖೆಯ ವಾರ್ಷಿಕೋತ್ಸವ ಇರುವುದರಿಂದ ಅವಳಿಗೆ ಈಗ ಸಡನ್ ಆಗಿ 1 ವಾರದಲ್ಲಿ, ನಾನು 18ಕ್ಕೆ ಹೇಗೂ ಉಡುಪಿಗೆ ಬರ್ತಾ ಇದ್ದೇನೆ, ಅದೇ ಸಮಯದಲ್ಲಿ ಇಡಿ ಅಂತ ಹೇಳಿದಕ್ಕೆ ನಾನು ಇವತ್ತು ಸ್ವಲ್ಪ ಬೇಗನೆ ಇಟ್ಟೆ. ಮತ್ತೊಂದು ನನಗೆ ತುಂಬಾ ಭಯ ಇತ್ತು, ಮಳೆ ಬೆಳಿಗ್ಗಿಂದ ನಿನ್ನೆಯಿಂದ ಮಳೆ ಬರ್ತಾ ಇತ್ತು, ಬೆಳಿಗ್ಗೆ ಇಲ್ಲೆಲ್ಲ ಪಸೆ ಇತ್ತು. ನನಗೆ ತುಂಬಾ ಭಯ ಇತ್ತು, ಹೇಗಪ್ಪ ನೃತ್ಯ ಮಾಡುದು ಅಂತ ಹೇಳಿ. ದೇವರದನ್ನು ಅವಳಿಗೆ ನೃತ್ಯ ಮಾಡುವ ಅವಕಾಶ ಮಾಡಿಕೊಟ್ರು. ರೇಖಾ ಹೇಳಿದ್ಲು, ಇನ್ನು ನಾನು ಮುಂದುವರಿಸ್ತಾ ಇದ್ದೆ, ನನಗೆ ಧೈರ್ಯ ಬಂತು ಅಂತೇಳಿ. ಇಷ್ಟು ಸಮಯ ನಾನು ಬಿಟ್ಟಿದ್ದೆ, ಮಾಡ್ತಾ ಇರ್ಲಿಲ್ಲ, ಬರೀ ಕಲಿಸ್ತಾ ಇದ್ದೆ ಅಂತೇಳಿ. ಇನ್ನು ನಾನು ಮುಂದುವರಿಸ್ತೇನೆ ಅಕ್ಕ ಅಂತ ನನಗೆ ಭಾಷೆ ಕೊಟ್ಟಿದ್ದಾಳೆ. ಮುಂದುವರಿಸಿ ರೇಖಾ, ಖುಷಿ ಆಯ್ತು. ಒಳ್ಳೊಳ್ಳೆಯ ಕಲಾವಿದರು ಅವಳು ತಯಾರಿಸಿದಂತಹ ಮಕ್ಕಳು ನಾನು ನೋಡಿದ್ದೇನೆ, ಒಳ್ಳೆ ಕಲಾವಿದರಾಗಿ ಬೆಳಗ್ತಾ ಇದ್ದಾರೆ. ಇನ್ನು ಮುಂದೆಯೂ ರೇಖಾ ಹಾಗೂ ಅವರೆಲ್ಲ ಅವರ ಮಕ್ಕಳಿಗೆ, ಅವರ ಶಿಷ್ಯರಿಗೆ ಕೂಡ ಇದೇ ತರ ರೇಖನನ್ನು ಮೀರಿಸುವಂತೆ ದೇವರು ಅನುಗ್ರಹಿಸಲಿ ಅಂತ ಬೇಡುತ್ತಾ, ರೇಖಾ ನೀನು ಬಂದದ್ದು ತುಂಬಾ ಸಂತೋಷ ಆಯ್ತು, ಧನ್ಯವಾದಗಳು. ಇನ್ನು ಇವತ್ತು ನನ್ನ ಅಪ್ಪನ ಹಿರಿಯ ಶಿಷ್ಯರೆಲ್ಲ ಬಂದಿದ್ದಾರೆ. ಚಂದ್ರಶೇಖರ ನಾವಡ್ರು, ಶಾರದಾಮಣಿ ಶೇಖರ್, ಲತಾ ನಾಗರಾಜ್. ಇನ್ನೊಂದು ಮುಖ್ಯವಾಗಿ ಅಪ್ಪನ ಆತ್ಮೀಯ ಗೆಳೆಯ, ನೃತ್ಯದಲ್ಲಿ ಗೆಳೆಯರಾಗಿರುವಂತಹ ಪ್ರೇಮ್ನಾಥ್ ಸರ್, ಕೀರ್ತಿಶೇಷ ಪ್ರೇಮ್ನಾಥ್ ಸರ್ ಅವರ ಮಗ ಸುದರ್ಶನ್ ಬಂದಿದ್ದಾರೆ. ಬಹಳ ಸಂತೋಷ. ಇವರೆಲ್ಲರಿಗೂ ಕೂಡ ನಾಟ್ಯ ನಿಕೇತನದ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ.
ಮತ್ತೆ ಆಗಮಿಸಿದಂಥ ಎಲ್ಲರಿಗೂ ನಮ್ಮ ನಾಟ್ಯನಿಕೇತನ ಹಿರಿಯ ಕಿರಿಯ ಎಲ್ಲ ಶಿಷ್ಯರಿಗೂ ಕೂಡ ನಾಟ್ಯನಿಕೇತನದ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸುತ್ತಾ ಇಂದು ನಿರೂಪಣೆ ಮಾಡಿದಂತಹ ನಮ್ಮವರೇ ಆಗಿರುವಂತಹ ಶ್ರೀಧರ್ ನಿಮಗೂ ಕೂಡ ಧನ್ಯವಾದ. ಇನ್ನು ಇಂದು ನಮ್ಮ ಕುಳ್ಳದ ಹೊಸಕುರಲ್ ಹಾಗೂ ನಮ್ಮ ಕ್ಷಮಿಸಿ ಅಬ್ಬಕ್ಕ ಟಿವಿಯವರು ಬಂದಿದ್ದಾರೆ. ಇವರೆಲ್ಲರಿಗೂ ಕೂಡ ನಾಟ್ಯನಿಕೇತನದ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ. ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲ ಕಲಾ ಸೌಹೃದಯರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇನ್ನೊಂದು ಹೇಳಲೇಬೇಕಿತ್ತು. ನಮ್ಮ ನಾಟ್ಯನಿಕೇತನದ ಶಿಷ್ಯರಾಗಿದ್ದಂತಹ ಮೊದಲು ತುಂಬ ವರ್ಷಕ್ಕೆ ಮೊದಲು ವೆಂಕಪ್ಪ ಮಾಸ್ಟರ್ ಇವರು ಕೂಡ ಬಂದಿದ್ದಾರೆ. ಅವರಿಗೆ ಬಹಳ ಇಷ್ಟ. ನನ್ನ ಹತ್ರ ಹೇಳಿದ್ರು ಯಾವಾಗಲೂ ಕಾರ್ಯಕ್ರಮ ಇದ್ರೆ ಹೇಳಬೇಕು ಅಂತೇಳಿ ಬಂದಿದ್ದಾರೆ. ಅವರಿಗೆ ಕೂಡ ನಾನು ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲ ಸೌಹೃದಯ ಸಜ್ಜನರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಎಲ್ರಿಗೂ ಶುಭವಾಗಲಿ. ಶುಭರಾತ್ರಿ. ಮತ್ತೆ ಮುಂದಿನ ತಿಂಗಳಿಗೆ ಮತ್ತೆ ಭೇಟಿಯಾಗೋಣ. ಜೈ ಶ್ರೀರಾಮ್.